ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತ ಗ್ರಂಥದಲ್ಲಿರುವ ಗಜೇಂದ್ರ ಮೋಕ್ಷದ ಕಥೆಯನ್ನು ಆಮೂಲಾಗ್ರವಾಗಿ ಪೂರ್ಣವಾಗಿ ತಿಳಿದುಕೊಳ್ಳೋಣ. ಯಾರು ಈ ಗಜೇಂದ್ರ ಮೋಕ್ಷವನ್ನು ಕೇಳ್ತಾರೋ, ಈ ಕಥೆಯನ್ನು ಯಾರು ಕೇಳ್ತಾರೋ, ಅವರು ಜೀವನದಲ್ಲಿ ಎಂಥ ಕಷ್ಟದ ಸ್ಥಿತಿಯಲ್ಲಿದ್ದರೂ ಕೂಡ ಗರುಡಾರೂಢನಾದ ಲಕ್ಷ್ಮೀನಾರಾಯಣ ದೇವರು ಬಂದು ಅವನನ್ನು ರಕ್ಷಣೆ ಮಾಡ್ತಾರೆ. ಇದು ಒಂದು ಫಲ. ಮತ್ತೊಂದು, ಯಾರಿಗೆ ಕೆಟ್ಟ ಸ್ವಪ್ನ ಬಿದ್ದಿರುತ್ತೋ, ಅದರಿಂದ ಏನು ಅನರ್ಥ ಆಗಬೇಕೋ ಅದು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಆದ್ದರಿಂದ ಕೆಟ್ಟ ಸ್ವಪ್ನ ಬಿದ್ದವರು ಈ ಕಥೆಯನ್ನು ಕೇಳಿ, ಜೀವನದಲ್ಲಿ ನಾನು ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಮಾಡಿ ಕುಳಿತವರು ಕೂಡ ಈ ಕಥೆಯನ್ನು ಕೇಳಿ. ಇದರಿಂದ ನಿಮ್ಮ ಕಷ್ಟ ಆ ಕ್ಷಣದಲ್ಲಿಯೇ ಪರಿಹಾರ ಆಗುತ್ತೆ. ಈಗ ನಾವು ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಲು ಪ್ರಾರಂಭ ಮಾಡೋಣ. ಸೃಷ್ಟಿಯ ಆದಿಯಲ್ಲಿ ಗಂಡು ಹಾಗೂ ಹೆಣ್ಣಿನ ಸಮಾಗಮದಿಂದ ಪ್ರಜೋತ್ಪತ್ತಿಯ ಕಾರ್ಯವು ಪ್ರಾರಂಭ ಆಗಬೇಕು ಎಂಬ ಉದ್ದೇಶವನ್ನು ಚತುರ್ಮುಖ ಬ್ರಹ್ಮದೇವರು ಹೊಂದುತ್ತಾರೆ. ಭಗವಂತನಾದ ಮಹಾವಿಷ್ಣುವಿನ ಆಜ್ಞೆಯಿಂದ ಚತುರ್ಮುಖ ಬ್ರಹ್ಮದೇವರು ಸರಸ್ವತೀ ದೇವಿಯಲ್ಲಿ ಸ್ವಯಂಭೂಮನು ಹಾಗೂ ಶತರೂಪಾದೇವಿಗೆ ಜನ್ಮವನ್ನು ನೀಡ್ತಾರೆ. ಸ್ವಯಂಭೂಮನು ಹಾಗೂ ಶತರೂಪಾದೇವಿ ಇಬ್ಬರೂ ಪರಸ್ಪರ ಸಮಾಗಮವನ್ನು ಮಾಡುವ ಮೂಲಕವಾಗಿ ಪ್ರಜೋತ್ಪತ್ತಿಯ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಆಗ ಪ್ರಿಯವ್ರತ, ಉತ್ಥಾನಪಾದ ಎಂಬ ಇಬ್ಬರು ಗಂಡು ಮಕ್ಕಳು ಸ್ವಯಂಭೂಮನು ಹಾಗೂ ಶತರೂಪಾದೇವಿಯಲ್ಲಿ ಜನಿಸ್ತಾರೆ. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ ಮೂವರು ಹೆಣ್ಣು ಮಕ್ಕಳು ಕೂಡ ಹುಟ್ಟುತ್ತಾರೆ. ಇವರಲ್ಲಿ ಹಿರಿಯವನಾಗಿರುವಂತಹ ಪ್ರಿಯವ್ರತರಾಜನು ಚತುರ್ಮುಖ ಬ್ರಹ್ಮದೇವರ ಉಪದೇಶದಿಂದ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾನೆ. ವಿಶ್ವಕರ್ಮನ ಮಗಳಾದ ಬರ್ಹಿಷ್ಮತಿ ಎಂಬ ಕನ್ಯೆಯನ್ನು ಈ ಪ್ರಿಯವ್ರತರಾಜ ವಿವಾಹವಾಗ್ತಾನೆ. ಬರ್ಹಿಷ್ಮತಿಯಲ್ಲಿ ಆಗ್ನೇಧ್ರ, ಯುದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಎಂಬ 10 ಮಂದಿ ಗಂಡು ಮಕ್ಕಳು ಹುಟ್ಟುತ್ತಾರೆ. ಊರ್ಜಸ್ವತಿ ಎಂಬ ಕನ್ಯೆಯೂ ಕೂಡ ಹುಟ್ಟುತ್ತಾಳೆ. ಅದೇ ಪ್ರಿಯವ್ರತರಾಜನಿಗೆ ಮತ್ತೊಬ್ಬ ಹೆಂಡತಿ ಇರ್ತಾಳೆ. ಅವಳಲ್ಲಿ ಉತ್ತಮ, ತಾಪಸ, ರೈವತ ಎಂಬ 3 ಮಂದಿ ಗಂಡು ಮಕ್ಕಳು ಹುಟ್ಟುತ್ತಾರೆ. ಈ ಮೂವರು ಕೂಡ ಕ್ರಮವಾಗಿ ಉತ್ತಮ, ತಾಪಸ, ರೈವತ ಎಂಬ ಮನ್ವಂತರಗಳಿಗೆ ಅಧಿಪತಿಗಳಾಗ್ತಾರೆ. ಈ ಮೂವರಲ್ಲಿ ತಾಪಸ ಯಾರು ಅಂತ ಅಂದರೆ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ ಭಗವಂತನೇ ತಾಪಸನಾಗಿ ಅವತಾರವನ್ನು ಮಾಡಿದ್ದಾನೆ. ಉತ್ತಮನ ತಮ್ಮನಾದ ತಾಪಸನೆಂಬ ಮನ್ವಂತರಾಧಿಪತಿಯಾದ ಭಗವಂತನು 4ನೆಯ ಮನ್ವಂತರಕ್ಕೆ ನಿಯಾಮಕನಾಗಿದ್ದಾನೆ. ಅದರಂತೆ ಅಧಿಪತಿಯೂ ಕೂಡ ಆಗಿದ್ದಾನೆ. ವೃಷ, ಖ್ಯಾತಿ, ನರ, ಕೇತು ಮೊದಲಾದವರು ಈ ತಾಪಸ ಮನುವಿನಿಂದ ಜನ್ಮವನ್ನು ತಾಳ್ತಾರೆ. ಸತ್ಯಕರು, ಹರಿಗಳು ಮತ್ತು ವೀರರು ತಾಪಸ ಮನ್ವಂತರದ ಪ್ರಧಾನರಾದ ದೇವತೆಗಳು. ತ್ರಿಶಿಖನು ಆಗ ಇಂದ್ರನಾಗಿರ್ತಾನೆ. ಜ್ಯೋತಿರ್ಧಾಮ ಮೊದಲಾದವರು ಸಪ್ತರ್ಷಿಗಳ ಪದವಿಯಲ್ಲಿ ಇರ್ತಾರೆ. ತಾಪಸ ಮನ್ವಂತರದಲ್ಲಿ ಭಗವಂತನು ಹರಿಮೇಧನಿಂದ ಹರಿಣಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ಪ್ರಿಯವ್ರತರಾಜನಿಂದ ತಾಪಸನು ಒಮ್ಮೆ ಅವತಾರವನ್ನು ಮಾಡಿದ್ದಾನೆ. ಆದರೂ ಕೂಡ ಪುನಃ ಗಜೇಂದ್ರನ ಮೋಚನೆಗಾಗಿ ಹರಿಮೇಧ ಮತ್ತು ಹರಿಣಿಯಲ್ಲಿ ಅವತಾರವನ್ನು ಮಾಡ್ತಾನೆ. ಇವನೇ ಗಜೇಂದ್ರ ಮೋಚಕ. ಗಜೇಂದ್ರ ಮೋಕ್ಷದ ಬಗ್ಗೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತ ಗ್ರಂಥದ 8ಮ ಸ್ಕಂಧದ 2ನೆಯ ಅಧ್ಯಾಯದಿಂದ 4ನೆಯ ಅಧ್ಯಾಯದ ತನಕ ವಿವರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈಗ ಭಾಗವತದಲ್ಲಿ ಇರುವ ಗಜೇಂದ್ರ ಮೋಕ್ಷದ ಕಥೆಯನ್ನು ಯಥಾವತ್ತಾಗಿ ತಿಳಿದುಕೊಳ್ಳೋಣ. ಕ್ಷೀರ ಸಮುದ್ರದ ಸುತ್ತಲೂ ತ್ರಿಕೂಟ ಪರ್ವತ ಇದೆ. ಇದು 10,000 ಯೋಜನದಷ್ಟು ಎತ್ತರವಾಗಿದೆ. ಇದರ ಸುತ್ತಳತೆಯೂ ಕೂಡ 10,000 ಯೋಜನವೇ ಆಗಿದೆ. ಬೆಳ್ಳಿ, ಕಬ್ಬಿಣ ಹಾಗೂ ಬಂಗಾರ ಈ 3 ಶಿಖರ ಇರುವುದರಿಂದ ಇದಕ್ಕೆ ತ್ರಿಕೂಟ ಪರ್ವತ ಅಂತ ಹೆಸರು. ಇದರ ಕಾಂತಿಯಿಂದ ಸಮುದ್ರ ಹಾಗೂ ಸಮಸ್ತ ದಿಕ್ಕುಗಳೇ ಬೆಳಗ್ತಾ ಇವೆಯಂತೆ. ಅನೇಕ ರತ್ನ ಧಾತುಗಳು ಈ ಪರ್ವತದಲ್ಲಿ ಅಡಗಿವೆಯಂತೆ. ಎಲ್ಲ ಬಗೆಯ ಔಷಧಿ ಸಸ್ಯಗಳು, ನಾನಾ ಬಗೆಯ ನೀರಿನ ಝರಿಗಳು ಪರ್ವತದಲ್ಲಿ ಅತ್ಯಂತ ಅಪೂರ್ವವಾದ ಶೋಭೆಯನ್ನು ತಂದುಕೊಡ್ತಾ ಇದೆ. ಮರಕತ ಮೊದಲಾದ ರತ್ನಗಳಿಂದ ಪರ್ವತ ತನ್ನ ನೆಲವನ್ನು ಹಸಿರನ್ನಾಗಿ ಕಾಣಿಸುತ್ತಂತೆ. ಈ ಪರ್ವತದ ಪ್ರದೇಶದಲ್ಲಿ ಮತ್ತು ಗುಹೆಗಳಲ್ಲಿ
ವಿಹಾರ ಮಾಡುವುದಕ್ಕಾಗಿ ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ಮಹಾನಾಗರರು, ಕಿನ್ನರರು, ಅಪ್ಸರೆಯರು ಆಗಮಿಸ್ತಾರೆ. ಗಂಧರ್ವಾದಿಗಳ ಸಂಗೀತ ಧ್ವನಿಯಿಂದ ಈ ಪರ್ವತದಲ್ಲಿರುವ ಗುಹೆಗಳು ಪ್ರತಿಧ್ವನಿಯನ್ನು ಮಾಡುತ್ತವೆ. ಅಲ್ಲಿರುವಂತಹ ಸಿಂಹಗಳು, ಆನೆಗಳು ಕೂಡ ಘರ್ಜನೆಯನ್ನು ಮಾಡುತ್ತವೆ. ಎಲ್ಲ ಬಗೆಯ ಪ್ರಾಣಿಗಳು ಕೂಡ ತ್ರಿಕೂಟ ಪರ್ವತದಲ್ಲಿ ಸುಖದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಕಾಲವನ್ನು ಕಳೀತಾ ಇವೆ. ವನ್ಯಪಶು ಸಮೂಹದಿಂದ ತಪ್ಪಲುಗಳು ತುಂಬಿ ಹೋಗಿವೆ. ಸುಂದರ ವೃಕ್ಷಗಳುಳ್ಳ ಉದ್ಯಾನವನಗಳಲ್ಲಿ ಹಕ್ಕಿಗಳು ಮಧುರ ಧ್ವನಿಯಿಂದ ಕಲರವನ್ನು ಮಾಡುತ್ತವೆ. ಅಲ್ಲಿರುವಂತಹ ಸರೋವರಗಳು ತಿಳಿ ನೀರಿನಿಂದ ಶೋಭಿಸುತ್ತವೆ. ನದಿಗಳು ಶುಭ್ರವಾಗಿ ಹರಿಯುತ್ತವೆ. ದೇವಸ್ತ್ರೀಯರೇ ಅಲ್ಲಿಗೆ ಸಾಕ್ಷಾತ್ತಾಗಿ ಆಗಮಿಸಿ ಸ್ನಾನವನ್ನು ಮಾಡ್ತಾರೆ. ತಮ್ಮ ದೇಹದಲ್ಲಿ ಕೇಸರಿ, ಕುಂಕುಮ ಮೊದಲಾದ ನಾನಾ ಬಗೆಯ ಪರಿಮಳ ದ್ರವ್ಯವನ್ನು ಆ ಸ್ತ್ರೀಯರು ಹಚ್ಚಿಕೊಂಡಿರ್ತಾರೆ. ಸ್ನಾನ ಮಾಡುವಾಗ ಆ ಗಂಧವು ನೀರಿನಲ್ಲಿ ತೇಲಿ ಹೋಗುತ್ತೆ. ಆಗ ನೀರಿನ ಮೇಲೆ ಗಾಳಿ ಬೀಸಿದಾಗ ಸುತ್ತಲೂ ಇರುವ ಪರಿಸರ ಆಘ್ರಾಣಿಸಲು ದಿವ್ಯ ಪರಿಮಳವನ್ನು ನೀಡುವ ಮೂಲಕ ಆಪ್ಯಾಯಮಾನವಾಗಿರುತ್ತೆ. ಇದೇ ಪರ್ವತದ ತಪ್ಪಲಿನ ಒಂದು ಪ್ರದೇಶವನ್ನು ವರುಣದೇವರು ತನ್ನ ಉದ್ಯಾನವನವನ್ನಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿ ವರುಣದೇವರಿಗೆ ಸಂಬಂಧಪಟ್ಟ ದೇವಸ್ತ್ರೀಯರು ಮಾತ್ರ ವಿಹಾರವನ್ನು ಮಾಡ್ತಾರಂತೆ. ಆ ಉದ್ಯಾನವನಕ್ಕೆ ಋತುಮಂತ ಎಂಬ ಹೆಸರಿದೆ. ನಿತ್ಯವೂ ಕೂಡ ಈ ಉದ್ಯಾನವನವು ಫಲಪುಷ್ಪಗಳನ್ನು ನೀಡುತ್ತೆ. ಮಂದಾರ, ಪಾರಿಜಾತ, ಪಾಟಲ, ಅಶೋಕ, ಚಂಪಕ ಈ ಎಲ್ಲ ವೃಕ್ಷಗಳು ಕೂಡ ದಿವ್ಯವಾಗಿ ಅಲ್ಲಿ ಶೋಭಿಸ್ತಾ ಇವೆ ಮತ್ತು ಪರಿಮಳ ಭರಿತವಾದ ಹೂಗಳನ್ನು ಬಿಟ್ಟು ಉದ್ಯಾನವನವನ್ನು ಅತ್ಯಂತ ಸುಗಂಧಮಯವನ್ನಾಗಿ ಈ ಎಲ್ಲ ಮರಗಳು ಕೂಡ ಮಾಡಿವೆ. ಮಾವು, ಹಲಸು, ತೆಂಗು, ಖರ್ಜೂರ, ತಾಳೆ, ಅರ್ಜುನ, ತಾಲ, ತಮಾಲ, ಅಶೋಕ, ದೇವದಾರು, ದ್ರಾಕ್ಷ, ನೇರಳೆ, ಬದರಿ, ನೆಲ್ಲಿ, ಬಿಲ್ವ, ಕಪಿತ್ತ, ದಾಳಿಂಬೆ, ಹಿಪ್ಪಲಿ, ಅಮಟೆ, ಅಡಿಕೆ, ಮತ್ತಿ, ಆಲ, ಶ್ರೀಗಂಧ, ಬೇವು, ಕಬ್ಬು, ಬಾಳೆ, ಬೋರೆ, ಅರಳಿ, ಬೇಲ, ಬೆಳಲು, ನಿಂಬೆ, ಗೇರು ಇವೇ ಮೊದಲಾದ ಎಲ್ಲ ವೃಕ್ಷಗಳು ಕೂಡ ಆ ಉದ್ಯಾನವನದಲ್ಲಿ ಕಂಗೊಳಿಸ್ತಾ ಇವೆ. ಅಲ್ಲಿರುವ ಮರಗಳು ಸ್ವಾದುರಸ ಪೂರಿತವಾದ ಹಣ್ಣುಗಳನ್ನು ಯಥೇಚ್ಛವಾಗಿ ಬಿಟ್ಟಿರುತ್ತವೆ. ಆ ಹಣ್ಣುಗಳನ್ನು ತಿಂದು ಆ ಎಲ್ಲ ಗಂಧರ್ವರು ಅತ್ಯಾನಂದವನ್ನು ಅನುಭವಿಸ್ತಾರೆ. ವೃಕ್ಷಗಳಲ್ಲಿರುವ ಹೂವುಗಳನ್ನು ಮುಡಿದು ವಿಹಾರಕ್ಕೆ ತೆರಳುತ್ತಾರೆ. ಅಷ್ಟೇ ಅಲ್ಲದೆ ಕುಮುದ, ಉತ್ಪಲ, ಕಲ್ಹಾರ, ಶತಪತ್ರ ಮೊದಲಾದ ಹೂವುಗಳು ಕೂಡ ಅಲ್ಲಿ ಸಮೃದ್ಧವಾಗಿವೆ. ದುಂಬಿಗಳು ಆ ಹೂವುಗಳಲ್ಲಿ ನಿರಂತರ ಜೇನನ್ನು ಪಾನ ಮಾಡುತ್ತವೆ. ಹಕ್ಕಿಗಳು ಕೂಡ ಹಣ್ಣುಗಳನ್ನು ಕುಕ್ಕಿ ತಿಂದು ಸಂತೋಷಪಡುತ್ತವೆ. ನದಿಯಲ್ಲಿ ಹಂಸ, ಕಾರಂಡಕ, ಚಕ್ರವಾಕ, ಸಾರಸ ಮೊದಲಾದ ಹಕ್ಕಿಗಳ ಸಮೂಹವೇ ವಾಸ ಮಾಡುತ್ತವೆ. ಮೀನು ಹಾಗೂ ಆಮೆಗಳ ರಭಸವಾದ ಸಂಚಾರದಿಂದ ಆ ಕಮಲಗಳ ಮಧ್ಯದಲ್ಲಿರುವ ಪರಾಗಗಳು ನೀರಿನ ಜೊತೆ ಬೆರೆತುಕೊಳ್ಳುತ್ತವೆ. ಅದರ ಪರಿಮಳವು ಹಾಗೂ ಅದರ ಸೌಂದರ್ಯವು ಸರೋವರದಲ್ಲಿ ಎಲ್ಲೆಡೆಯೂ ಕೂಡ ವ್ಯಾಪಿಸಿ ಇರುತ್ತೆ. ಮೊಲ್ಲೆ, ಅಶೋಕ, ಗಿರಿಮಲ್ಲಿಗೆ, ಸೇವಂತಿಗೆ, ನಾಗಕೇಸರ, ಜಾಜಿ, ಮಲ್ಲಿಗೆ, ಕಮಲ ಮೊದಲಾದ ಗಿಡಗಳು ಸರೋವರದ ಸುತ್ತಲೂ ಹಾಗೂ ಒಳಗೆ ಬೆಳೆದಿರುತ್ತವೆ. ಪ್ರತಿಯೊಂದು ಋತುಗಳಲ್ಲಿ ಬೆಳೆಯುವ ಬೇರೆ ಬೇರೆ ಫಲಪುಷ್ಪಗಳು ಆ ತ್ರಿಕೂಟ ಪರ್ವತದ ಪ್ರಾಂತದಲ್ಲಿ ವರ್ಷ ಪೂರ್ತಿ ಬೆಳೆದಿರುತ್ತವಂತೆ. ಎಲ್ಲ ಋತುಗಳ ಸುಖದ ಅನುಭವವೂ ಕೂಡ ಇಲ್ಲಿ ದೊರೆಯುತ್ತೆ. ಭಾಗವತದಲ್ಲಿ ಹೀಗೆ ತ್ರಿಕೂಟ ಪರ್ವತವನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿಯೇ ವಾಮನ ಪುರಾಣದಲ್ಲಿ ಕೆಲವು ಅಪೂರ್ವವಾದ ವಿಚಾರಗಳನ್ನು ನಾವು ಕೇಳಿಸಿಕೊಳ್ತೀವಿ. ವಾಮನ ಪುರಾಣದ 85ನೆಯ ಅಧ್ಯಾಯದಲ್ಲಿ ಗಜೇಂದ್ರ ಮೋಕ್ಷವು ಅತ್ಯಂತ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಪುಲಸ್ತ್ಯರಿಗೆ ನಾರದರು ಗಜೇಂದ್ರ ಮೋಕ್ಷದ ಚರಿತ್ರೆಯನ್ನು ಹೇಳ್ತಾರೆ. ವಾಮನಾವತಾರದ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ತೀರ್ಥಯಾತ್ರೆಗೆ ಹೊರಟಿರ್ತಾರೆ. ಆಗ ತ್ರಿಕೂಟ ಪರ್ವತಕ್ಕೆ ತೆರಳಿ ಗಜೇಂದ್ರ ವರದನಾದ ಪಕ್ಷಿವಾಹನನ್ನು ಕುರಿತು ಅವರು ಜಪವನ್ನು ಮಾಡ್ತಾರೆ. ಹಾಗೂ ಪ್ರಹ್ಲಾದರಾಜರು ಜಪಿಸಿದ ಮಂತ್ರವನ್ನು ನಾರದರು ಪುಲಸ್ತ್ಯರಿಗೆ ಉಪದೇಶ ಮಾಡ್ತಾರೆ. ಆಗ ದುಸ್ವಪ್ನದ ಕೆಟ್ಟ ಪರಿಣಾಮವು ಇದರಿಂದ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲದೆ ಜೀವನದಲ್ಲಿ ದುಃಖಪಡಿಸುವ ಬಡತನವೂ ಕೂಡ ಗಜೇಂದ್ರ ಮೋಕ್ಷದ ಚರಿತ್ರೆಯ ಸ್ತವದಿಂದ ಪರಿಹಾರ ಆಗುತ್ತೆ ಎಂಬ ಅಪೂರ್ವ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ತ್ರಿಕೂಟ ಪರ್ವತವು ಮೇರು ಪರ್ವತದ ಪುತ್ರನಾಗಿದ್ದಾನೆ. ಮೇರು ಪರ್ವತದ ಅನಂತರವೇ ಶ್ರೇಷ್ಠವಾದ ಪರ್ವತ ಅಂದರೆ ಅದು ತ್ರಿಕೂಟ ಪರ್ವತ. ಈ ತ್ರಿಕೂಟ ಪರ್ವತದಲ್ಲಿ ಎಲ್ಲ ಬಗೆಯ ರತ್ನಗಳು ಕೂಡ ದೊರಕುತ್ತವೆ. ಸೂರ್ಯನ ಕಾಂತಿಯಂತೆ ಇದು ಬೆಳಗುತ್ತೆ. ಕ್ಷೀರಸಾಗರದ ಅಲೆಗಳು ತ್ರಿಕೂಟ ಪರ್ವತದ ಮೂಲ ಭಾಗವನ್ನು ನಿರಂತರ ತೊಳಿತಾನೇ ಇರುತ್ತೆ.
ಕ್ಷೀರಸಾಗರ ಶಾಯಿಯಾದ ಭಗವಂತನ ಪ್ರೀತಿಯ ಕಟಾಕ್ಷದ ವೀಕ್ಷಣೆ ಆ ತ್ರಿಕೂಟ ಪರ್ವತಕ್ಕೆ ನಿರಂತರವಾಗಿ ಇರುತ್ತೆ. ತಸ್ಯೇಕಂ ಕಾಂಚನಂ ಶೃಂಗಂ ಸೇವತೆ ಯದ್ದಿವಾಕರಃ ನಾನಾ ಪುಣ್ಯ ಸಮಾಕೀರ್ಣಂ ನಾನಾ ಗಂಧಾದಿವಾಸಿತಂ ದ್ವಿತೀಯಂ ರಾಜತಂ ಶೃಂಗಂ ಸೇವತೆ ಯನ್ನಿಶಾಕರಃ ಪಾಂಡುರಾಂಬುದ ಸಂಕಾಶಂ ತಥಾ ರತ್ನೋಚಯೋಪಮಂ ವಜ್ರೇಂದ್ರ ನೀಲ ವೈಢೂರ್ಯ ತೇಜೋಭಿರ್ಭಾಸಯನ್ ದಿಶಃ ತೃತೀಯಂ ಬ್ರಹ್ಮಸದನಂ ಪ್ರಹೃಷ್ಟಂ ಶೃಂಗಮುತ್ತಮಂ. ತ್ರಿಕೂಟ ಪರ್ವತದಲ್ಲಿ 3 ಶೃಂಗಗಳಿವೆ. ಮೊದಲನೆಯದು ಕಾಂಚನ ಶೃಂಗ. ಇಲ್ಲಿ ಸೂರ್ಯನು ನೆಲೆಸಿರ್ತಾನೆ. ಅನೇಕ ಪುಣ್ಯಜೀವಿಗಳು ಕೂಡ ಇಲ್ಲಿ ವಾಸವನ್ನು ಮಾಡ್ತಾರೆ. ಘಮಘಮಿಸುವ ನಾನಾ ಬಗೆಯ ಸುಗಂಧ ದ್ರವ್ಯಗಳು ಕೂಡ ಈ ಶಿಖರದಲ್ಲಿ ಇರುತ್ತೆ. ಮತ್ತೊಂದು ರಜತಮಯವಾದ ಶಿಖರ. ಇಲ್ಲಿ ಚಂದ್ರನು ವಾಸ ಮಾಡ್ತಾನೆ. ಶರತ್ಕಾಲದ ಮೇಘದಂತೆ ಬೆಳ್ಳಗೆ ಶೋಭಿಸ್ತಾ ಇರ್ತಾನೆ. ಇಲ್ಲಿ ರತ್ನಗಳ ಸಮೂಹವೇ ಇರುತ್ತವೆ. ಮೂರನೆಯದ್ದೇ ರತ್ನ ಶಿಖರ. ವಜ್ರ ವೈಢೂರ್ಯ ಇಂದ್ರನೀಲ ಮೊದಲಾದ ನವರತ್ನಗಳು ಈ ಪರ್ವತದಲ್ಲಿವೆ. ಎಲ್ಲ ದಿಕ್ಕುಗಳನ್ನು ಕೂಡ ಇದು ಬೆಳಗಿಸುತ್ತೆ. ಇಲ್ಲಿ ಚತುರ್ಮುಖ ಬ್ರಹ್ಮದೇವರು ವಾಸವನ್ನು ಮಾಡ್ತಾರೆ. ಯಾರು ಕೃತಜ್ಞರೋ ಪಾಪ ಮಾಡಿರ್ತಾರೋ ರಾಕ್ಷಸರೋ ಅಂಥವರಿಗೆ ಈ ತ್ರಿಕೂಟ ಪರ್ವತದ ದರ್ಶನವೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ತ್ರಿಕೂಟ ಪರ್ವತದ ಹಿಂಭಾಗದಲ್ಲಿ ಒಂದು ಸರೋವರವಿದೆ. ಅದರಲ್ಲಿ ಚಿನ್ನದ ಕಮಲಗಳೇ ಬಿಟ್ಟಿರುತ್ತವೆ. ಆ ಕಮಲದಲ್ಲಿ 100 ದಳಗಳು, ಕೆಲವೊಂದರಲ್ಲಿ 1000 ದಳಗಳು ಹೀಗೆಲ್ಲ ಇರುತ್ತಂತೆ. ಕುಮುದ, ನೈದೆಲೆ, ಕಲ್ಹಾರ, ಶ್ವೇತಕಮಲ ಇವೆಲ್ಲವೂ ಕೂಡ ಆ ಸರೋವರದಲ್ಲಿ ಇರುತ್ತವಂತೆ. ಎಲ್ಲೂ ಇಲ್ಲದ ಅಪರೂಪದ ಜಲಚರ ಪಕ್ಷಿಗಳು ಅಲ್ಲಿ ಇರುತ್ತವೆ. ಎಲ್ಲೂ ಕಾಣದ ರಾಜಹಂಸ ಪಕ್ಷಿಗಳು ಕೂಡ ಅಲ್ಲಿ ಕಾಣಿಸುತ್ತವೆ. ಎಲೆಗಳು ಪಚ್ಚೆ ಕಲ್ಲಿನಂತೆ ಶೋಭಿಸುತ್ತವೆ. ಸರೋವರದ ಬದಿಯಲ್ಲಿ ಬಿದಿರಿನ ಪೊದರೆಗಳು ದಟ್ಟವಾಗಿರುತ್ತವೆ. ಅದೇ ಸರೋವರದಲ್ಲಿ ಮಹಾಬಲಿಷ್ಠವಾದ ಒಂದು ಮೊಸಳೆಯು ಗೂಢವಾಗಿ ವಾಸ ಮಾಡ್ತಾ ಇದೆ. ಇದನ್ನು ಸೋಲಿಸುವ ಶಕ್ತಿ ಯಾವ ಆನೆಗಳಿಗೂ ಕೂಡ ಇರೋದಿಲ್ಲ. ತತ್ರೈಕದಾ ತದ್ಗಿರಿಕಾನನಾಶ್ರಯಃ ಕರೇಣುಭಿರ್ವಾರಣಯೂಥ ಪಶ್ಚರನ್ ಸಕಂಟಕಂ ಕೀಚಕವೇಣು ವೇತ್ರವತ್ ವಿಶಾಲಗುಲ್ಮಂ ಪುರುಜನ್ ವನಸ್ಪತೀನ್. ಭಾಗವತದ 8ನೇ ಸ್ಕಂದದ 2ನೇ ಅಧ್ಯಾಯದ 20ನೆಯ ಈ ಶ್ಲೋಕದಲ್ಲಿ ತ್ರಿಕೂಟ ಪರ್ವತದ ಪ್ರಾಂತದ ಕಾಡಿನಲ್ಲಿ ಒಂದು ದೊಡ್ಡ ಕರಿರಾಜ ವಾಸ ಮಾಡ್ತಾ ಇದ್ದ. ದೊಡ್ಡ ಆನೆ ವಾಸ ಮಾಡ್ತಾ ಇತ್ತು. ಈ ಗಜರಾಜನ ಸಾಮರ್ಥ್ಯ ಅನುಪಮವಾಗಿತ್ತು. ಅನೇಕ ಹೆಣ್ಣಾನೆಗಳು ಈ ಕರಿರಾಜನನ್ನು ಆಶ್ರಯಿಸಿದ್ವು. ಸರೋವರದ ಸುತ್ತಲೂ ಇರುವ ಬಿದಿರಿನ ಮಧ್ಯದಲ್ಲಿ ಈ ಕರಿರಾಜ ತೆರಳಿದರೆ ಗಟ್ಟಿಯಾದ ಬಿದಿರುಗಳು ಮುರಿದು ನೆಲಕ್ಕೆ ಕಚ್ಚುತ್ತಾ ಇದ್ವು. ಫಲಪುಷ್ಪ ಭರಿತವಾದ ಮರಗಳು ಈ ಗಜೇಂದ್ರನ ದೇಹಕ್ಕೆ ಒಮ್ಮೆ ತಗುಲಿದರೆ ನೆಲದ ಮೇಲೆ ಉರುಳಿ ಹೋಗ್ತಾ ಇದ್ವು. ಸಾಮಾನ್ಯವಾಗಿ ಸಿಂಹಗಳು ಆನೆಗೆ ಹೆದರೋದಿಲ್ಲ. ಆದರೆ ಈ ಗಜೇಂದ್ರನನ್ನು ಕಂಡ್ರೆ ಸಿಂಹಗಳು ಕೂಡ ಭಯಪಡ್ತಾ ಇದ್ವಂತೆ. ಅಷ್ಟೇ ಅಲ್ಲದೆ ಆ ಗಜೇಂದ್ರನ ಮದ ಜಲದ ವಾಸನೆಗೆ ಸಿಂಹಗಳು ದೂರದಲ್ಲಿಯೇ ಪಲಾಯನ ಮಾಡ್ತಾ ಇದ್ವಂತೆ. ಆ ಕಾಡಿನಲ್ಲಿರುವಂತಹ ಬೇರೆ ಬೇರೆ ಎಲ್ಲ ಆನೆಗಳು ಕೂಡ ಈ ಗಜೇಂದ್ರನನ್ನು ಕಂಡರೆ ಭಯವನ್ನೇ ಹೊಂದುತ್ತಾ ಇದ್ವು. ಆದ್ದರಿಂದ ವನರಾಜ ಸಿಂಹ ಅಲ್ಲ, ಇಲ್ಲಿ ಗಜರಾಜನೇ ವನರಾಜನಾಗಿದ್ದ. ಆಶ್ಚರ್ಯ ಅಂದರೆ ಗಜೇಂದ್ರನನ್ನು ಕಂಡ್ರೆ ಸಿಂಹ ಮೊದಲಾದ ಪ್ರಾಣಿಗಳು ಕೂಡ ಭಯಪಡ್ತಾ ಇದ್ವು. ಆದರೆ ಜಿಂಕೆ, ಕರಡಿ, ಎತ್ತುಗಳು, ಹಸುಗಳು, ಕೋತಿಗಳು, ನರಿಗಳು, ಮೊಲಗಳು ಈ ಎಲ್ಲ ದುರ್ಬಲ ಪ್ರಾಣಿಗಳು ಗಜೇಂದ್ರನ ಜೊತೆಯಲ್ಲೇ ಇರ್ತಾ ಇದ್ವಂತೆ. ಅವುಗಳಿಗೆ ಭಯ ಇರಲಿಲ್ವಂತೆ. ಆದ್ದರಿಂದ ಸಿಂಹ ಮೊದಲಾದ ಕ್ರೂರ ಪ್ರಾಣಿಗಳಿಗೆ ಮಾತ್ರ ಗಜೇಂದ್ರನನ್ನು ಕಂಡ್ರೆ ಭಯ. ಸಾಧು ಪ್ರಾಣಿಗಳಿಗೆ ಬಹಳ ಇಷ್ಟ. ಗಜೇಂದ್ರ ಯಾವಾಗಲೂ ಕೂಡ ಅನೇಕ ಹೆಣ್ಣಾನೆಗಳ ಮಧ್ಯದಲ್ಲೇ ಇರ್ತಾ ಇದ್ದ. ಈ ಗಜೇಂದ್ರ ನಡೆದು ಹೋಗ್ತಾ ಇದ್ರೆ ಪಾದಚಾರಿ ಇವ ಪರ್ವತಃ, ಪರ್ವತವೇ ನಡೆದು ಹೋಗ್ತಾ ಇರುವಂತೆ ಕಾಣಿಸ್ತಾ ಇತ್ತಂತೆ. ಯಾವುದೋ ಪರ್ವತವೇ ಬರ್ತಾ ಇದೆ ಅಂತ ಅಂದುಕೊಳ್ತಾ ಇದ್ವಂತೆ ಪ್ರಾಣಿಗಳು. 10,000 ಯೋಜನದಷ್ಟು ವಿಸ್ತಾರವಾದ ತ್ರಿಕೂಟ ಪರ್ವತ ಈ ಗಜರಾಜ ಬರ್ತಾ ಇದ್ರೆ ಕಂಪಿಸ್ತಾ ಇತ್ತಂತೆ, ಕಂಪನ ಮಾಡ್ತಾ ಇತ್ತಂತೆ. ಪರಿತಃ ಪ್ರಕಂಪಯನ್ ಅಂತ ಭಾಗವತ ವರ್ಣನೆ ಮಾಡುತ್ತೆ. ಆನೆಯ ಬಗ್ಗೆ ಹೇಳಬೇಕು ಅಂತಂದರೆ ತ್ರಿಕೂಟ ಪರ್ವತದ ಪ್ರಾಂತವು ಶಕ್ತಿಶಾಲಿಯಾದ ಪ್ರಾಣಿಗಳಿಗಷ್ಟೇ ಆಶ್ರಯವಾಗಿತ್ತು. ಅದರಲ್ಲಿ ಈ ಗಜೇಂದ್ರ ವಾಸ ಮಾಡ್ತಾ ಇದ್ದ. ಇವನಿಗಿರುವ ಶಕ್ತಿ ಬೇರೆ ಯಾವ ಪ್ರಾಣಿಗಳಿಗೂ ಇರಲಿಲ್ಲ.
ಇವನಿಗಿರುವ ಗಾಂಭೀರ್ಯ, ಶಕ್ತಿ, ಉತ್ಸಾಹ, ಆಕಾರ, ಪರಾಕ್ರಮ ಇವೆಲ್ಲ ಗುಣಗಳಲ್ಲಿ ಗಜೇಂದ್ರನನ್ನು ಮೀರಿಸುವಂತಹ ಪ್ರಾಣಿಯೇ ಮತ್ತೊಂದು ಇರಲಿಲ್ಲ. ದರ್ಪದಲ್ಲೂ ಕೂಡ ಇವನದ್ದೇ ಹೆಚ್ಚುಗಾರಿಕೆ. ಒಮ್ಮೆ ಏನಾಯಿತು, ಕಡು ಬಿಸಿಲಿನ ತಾಪದಿಂದ ಗಜೇಂದ್ರನಿಗೆ ಬಹಳಷ್ಟು ಬಾಯಾರಿಕೆ ಆಗೋಯ್ತು. ಪರ್ವತದಂಥ ಶರೀರ ಬಿಸಿಲಿನಲ್ಲಿ ಬೆಂದು ಹೋಗ್ತಾ ಇದೆ. ಮದದಿಂದ ತಲೆ ಚಕ್ರ ಬರ್ತಾ ಇದೆ. ನೀರು ಬೇಕು ನೀರು ಬೇಕು ಎಂಬುವಂತಹ ಅಪೇಕ್ಷೆ ಗಜರಾಜನಿಗೆ ಹುಟ್ಟಿದೆ. ಆಗ ಆ ಸೊಂಡಿಲನ್ನು ಎತ್ತಿ ಒಮ್ಮೆ ಗಾಳಿಯನ್ನು ಹೀರಿದ್ರೆ ಆ ಗಜರಾಜನ ಸೂಕ್ಷ್ಮಮತಿ ಹೇಗಿತ್ತು ಗೊತ್ತೋ, ನೀರು ಇರುವ ಸ್ಥಳ ಯಾವುದು ಅಂತ ಆ ಗಾಳಿಯ ವಾಸನೆಯಿಂದಲೇ ಅವನು ಹುಡುಕ್ತಾ ಇದ್ದ. ಪರಾಗಯುಕ್ತವಾದ ಸರೋವರದ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸ್ತಾ ಇದೆ ಅಂತ ತಿಳಿದು ತನ್ನ ಅನೇಕ ಹೆಣ್ಣಾನೆಗಳ ಜೊತೆ ಮರಿ ಆನೆಗಳ ಜೊತೆ ಸರೋವರದ ಕಡೆ ಗಜರಾಜ ನಡೆದುಕೊಂಡು ಹೋಗ್ತಾನೆ. ಬಹಳ ಬೇಗ ತ್ರಿಕೂಟ ಪರ್ವತದ ಹಿಂಭಾಗದಲ್ಲಿರುವಂತಹ ಸರೋವರವನ್ನು ಆ ಗಜರಾಜ ತಲುಪ್ತಾನೆ. ಸರೋವರವನ್ನು ಪ್ರವೇಶ ಮಾಡ್ತಾನೆ. ಬಂಗಾರದ ಕಮಲಗಳುಳ್ಳ ನೈದೆಲೆಗಳ ಪರಾಗದಿಂದ ಸುಗಂಧಿತವಾದ ಅಮೃತದಂತೆ ರುಚಿಯಾದ ನೀರನ್ನು ತನ್ನ ಸೊಂಡಿಲಿನ ಮೂಲಕ ಯಥೇಚ್ಛವಾಗಿ ಪಾನ ಮಾಡ್ತಾನೆ. ಆಹಾ ಆಹಾ ಅಂತ ಹೇಳ್ತಾ ನೀರನ್ನು ಪಾನ ಮಾಡ್ತಾಲೇ ಇದ್ದಾನೆ. ಮನಸ್ಸು ತಂಪಾಗಿದೆ, ದೇಹವು ಕೂಡ ತಂಪಾಗಿ ಹೋಗಿದೆ. ಎತ್ತರದ ತನ್ನ ದೇಹದ ಮೇಲೆ ಆ ಸರೋವರದ ನೀರನ್ನು ಸುರಿದುಕೊಳ್ತಾನೆ. ತನ್ನ ಎಲ್ಲ ಶ್ರಮವನ್ನು ಪರಿಹಾರ ಮಾಡಿಕೊಳ್ತಾನೆ. ಸಾಕಾಗೋದಿಲ್ಲ, ಪುನಃ ನೀರನ್ನು ಕುಡಿತಾನೆ. ತನ್ನ ಸೊಂಡಿಲಿನಿಂದ ಹೆಣ್ಣಾನೆಗಳ ಬಾಯಿಗೂ ಕೂಡ ನೀರನ್ನು ಹಾಕಿ ನೀರನ್ನು ಕುಡಿಸ್ತಾನೆ. ಹೆಣ್ಣಾನೆಗಳ ದೇಹದ ಮೇಲೆ ನೀರನ್ನು ಹಾಕ್ತಾನೆ, ಸಂತೋಷಪಡಿಸ್ತಾನೆ. ಮರಿ ಆನೆಗಳಿಗೂ ಕೂಡ ನೀರನ್ನು ಹಾಕಿ ಸಂತೋಷಪಡಿಸ್ತಾನೆ. ತನ್ನ ಸೊಂಡಿಲಿನಿಂದ ಮರಿ ಆನೆಗಳಿಗೆ ನೀರನ್ನು ಕುಡಿಸ್ತಾನೆ. ಆ ನೀರಿನ ಜೊತೆ ಆಟವಾಡ್ತಾನೆ. ತನ್ನವರನ್ನು ಕೂಡ ಆಟವಾಡಿಸ್ತಾನೆ. ಸಮಸ್ತ ಜಗತ್ತನ್ನೇ ಮರೆತು ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಸರೋವರದ ನೀರೆಲ್ಲವೂ ಆನೆಯ ವಿಹಾರದಲ್ಲಿ ಕದಡಿ ಹೋಗಿದೆ, ಮುದುಡಿ ಹೋಗಿದೆ. ಆನೆಯ ಮನಸ್ಸು ಪ್ರಶಾಂತವಾಗಿದೆ. ಸ್ವಪುಷ್ಕರೇಣೋದ್ಧತ ಶೀಕರಾಂಬುಭಿಃ ನಿಪಾಯಯನ್ ಸಂಸ್ನಪಯನ್ ಯಥಾ ಗೃಹೀ ಘೂರ್ಣನ್ ಕರೇಣೂಃ ಕಲಭಾಂಶ್ಚ ದುರ್ಮದೋ ನಾಚಷ್ಟ ಕೃಚ್ಛ್ರಂ ಕೃಪಣೋಜಮಾಯೆಯ. ಗೃಹಸ್ಥನು ಕೂಡ ಹೀಗೆಯೇ ಆಗೋದು, ಅವನ ಸ್ಥಿತಿಯೂ ಕೂಡ ಹೀಗೆ. ಭಾಗವತ ಹೇಳುತ್ತೆ, ಸಂಸಾರದಲ್ಲಿ ನಾವೆಲ್ಲರೂ ಕೂಡ ಮುಳುಗಿ ಹೋಗಿದ್ದೀವಿ. ಹೆಂಡತಿ ಮಕ್ಕಳು ಸ್ನೇಹ ಪಾಶದಿಂದ ಬಂಧಿತರಾಗಿದ್ದೀವಿ. ಹೆಂಡತಿಗೆ ತೃಪ್ತಿಪಡಿಸುವುದು, ಮಕ್ಕಳಿಗೆ ತೃಪ್ತಿಪಡಿಸುವುದು, ತಾನು ತೃಪ್ತಿಪಡುವುದು, ಸುಖವನ್ನು ತಾನು ಅನುಭವಿಸುವುದು, ಮತ್ತೊಬ್ಬರಿಗೂ ಕೂಡ ಅನುಭವವನ್ನು ನೀಡೋದು, ಹೀಗೆ ಕಾಲಹರಣವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ಕ್ಷಣದಲ್ಲಿ ಏನು ಅನರ್ಥ ಆಗುತ್ತೆ ನಮಗೆ ಗೊತ್ತಿಲ್ಲ, ಆಲೋಚನೆ ಮಾಡಲಿಕ್ಕೂ ಕೂಡ ಪುರುಸೊತ್ತು ಇಲ್ಲ, ಅಷ್ಟು ಸುಖದಲ್ಲಿ ಮುಳುಗಿದ್ದೀವಿ. ಹಾಗೆ ಗಜೇಂದ್ರನು ಕೂಡ ಭಗವಂತನ ಸಂಕಲ್ಪದಂತೆ ಮೈ ಮರೆತಿದ್ದಾನೆ. ಹೆಂಡತಿ ಮಕ್ಕಳಿಗೆ ಸ್ನಾನ ಮಾಡಿಸಿ ತಾನು ಕೂಡ ಸ್ನಾನ ಮಾಡಿ, ನೀರನ್ನು ಕುಡಿಸಿ ತಾನು ಕೂಡ ನೀರನ್ನು ಕುಡಿದು ಆನಂದದಲ್ಲಿ ಮುಳುಗಿ ಹೋಗಿದ್ದಾನೆ. ಮುಂದೆ ಎಂಥ ವಿಪತ್ತು ಇವನಿಗೆ ಬರ್ತಾ ಇದೆ ಅರ್ಥವಾಗಿಲ್ಲ. ಯಾವ ಸರೋವರದಲ್ಲಿ ಗಜೇಂದ್ರನು ಹೀಗೆ ವಿಹಾರವನ್ನು ಮಾಡ್ತಾ ಇದ್ದಾನೋ ಅದೇ ಸರೋವರದಲ್ಲಿ ಅವನಿಗೊಂದು ದೊಡ್ಡ ವಿಪತ್ತು ಹುಡುಕಿಕೊಂಡು ಬಂದಿದೆ. ಒಂದು ಬೃಹದಾಕಾರದ ಮೊಸಳೆ ಅದೇ ಸರೋವರದಲ್ಲಿದೆ. ಅದನ್ನು ಗೆಲ್ಲುವಂತಹ ಶಕ್ತಿ ಯಾವ ಪ್ರಾಣಿಗಳಿಗೂ ಇಲ್ಲ. ಆ ಮೊಸಳೆಗೆ ಗಜೇಂದ್ರನು ಸರೋವರಕ್ಕೆ ಬಂದಿರುವಂತಹ ವಿಷಯ ತಿಳಿಯುತ್ತೆ. ಗಜೇಂದ್ರನಿಗೆ ಇರುವ ಅಹಂಕಾರದ ಪರಾಕಾಷ್ಠೆಯ ಅರಿವು ಕೂಡ ಅದೇ ಮೊಸಳೆಗೆ ಗೊತ್ತಿದೆ. ಸರೋವರದ ಮಧ್ಯದಿಂದ ಗಜೇಂದ್ರನಿರುವ ದಡಕ್ಕೆ ಮೊಸಳೆ ಬಂದಿದೆ. ರೌದ್ರಾಕಾರದ ಮೊಸಳೆ ಸರೋವರದಲ್ಲಿ ಗುಟ್ಟಾಗಿ ಅಡಗಿ ಕುಳಿತಿತ್ತು. ಗಜೇಂದ್ರನನ್ನು ಹಿಡಿಯೋದಕ್ಕೋಸ್ಕರ ಕಾಯ್ತಾ ಕುಳಿತಿತ್ತು. ಈಗ ಓಡಿ ಬಂದು ಆ ಗಜೇಂದ್ರನ ಕಾಲನ್ನು ತನ್ನ ಬಾಯಿಯಿಂದ ಗಟ್ಟಿಯಾಗಿ ಹಿಡಿದುಕೊಂಡಿತು. ಯಾವುದಕ್ಕೂ ಲೆಕ್ಕಿಸಿದ ಈ ಗಜೇಂದ್ರ ಆ ಮೊಸಳೆ ಕಚ್ಚಿದ್ದಕ್ಕೂ ಕೂಡ ಲೆಕ್ಕ ಕೊಡಲೇ ಇಲ್ಲ. ತನ್ನ ಪಾಡಿಗೆ ತಾನು ನೀರಲ್ಲಿ ಆಟ ಆಡ್ತಾನೇ ಇದ್ದ, ಸುಖವನ್ನು ಅನುಭವಿಸ್ತಾಲೇ ಇದ್ದ. ಎಷ್ಟು ಹೊತ್ತಾದರೂ ಆ ಮೊಸಳೆ ಇವನ ಕಾಲನ್ನು ಬಿಡ್ತಾ ಇಲ್ಲ. ಹೇಯ್ ಅಂತ ಒಮ್ಮೆ ಜಾಡಿಸ್ದ ಗಜೇಂದ್ರ, ಮತ್ತೊಮ್ಮೆ ಕಾಲನ್ನು ಜಾಡಿಸ್ದ, ಬಿಡಲೇ ಇಲ್ಲ. ಆನೆ ಎಷ್ಟು ಜೋರಾಗಿ ಜಾಡಿಸ್ತಿತ್ತೋ
ಮೊಸಳೆ ಆನೆಯ ಕಾಲನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಡ್ತಾ ಇತ್ತು. ಕೊನೆಗೆ ಆ ಗಜೇಂದ್ರನಿಗೆ ಕಾಲು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಆಗ ಆನೆಗೆ ಬಹಳ ಸಿಟ್ಟು ಬಂತು, ಕೀಳಿಡ್ತು. ತನ್ನ ದೇಹದ ಶಕ್ತಿ ಎಲ್ಲವನ್ನು ಕೂಡ ವಿನಿಯೋಗ ಮಾಡಿ ಜೋರಾಗಿ ಜಾಡಿಸ್ತು. ತ್ರಿಕೂಟ ಪರ್ವತವೇ ಅಲ್ಲಾಡಿ ಹೋಯಿತು. ಆದರೆ ಮೊಸಳೆ ಮಾತ್ರ ಬಿಡಲಿಲ್ಲ. ಮೊದಲಿಗಿಂತ 3ನೆಯ ಬಾರಿ ಶಕ್ತಿಯನ್ನು ಹಾಕಿ ಜಾಡಿಸ್ತು. ಮೊಸಳೆಗೆ ಸ್ವಲ್ಪ ವಿಚಲನೆ ಉಂಟಾಯಿತು. ಆನೆಯ ಶಕ್ತಿ ಹೆಚ್ಚಾಗಿ ಮೊಸಳೆಯನ್ನು ದಡಕ್ಕೆ ಎಳೆದುಕೊಂಡು ಬಂತು. ಇನ್ನು ಒಮ್ಮೆ ಅದನ್ನು ಜಾಡಿಸಿದ್ರೆ ಸಾಕು, ಮೊಸಳೆ ಬಿಟ್ಟು ಹೋಗ್ತಾ ಇತ್ತು. ಅಂಥ ಗರ್ವವನ್ನು ಆನೆ ಹೊಂದಿದೆ. ಆದರೆ ಮರುಕ್ಷಣದಲ್ಲಿಯೇ ಮೊಸಳೆ ತನ್ನ ಶಕ್ತಿಯನ್ನು ಹಾಕಿ ಆ ಆನೆಯನ್ನು ನೀರಿನ ಕಡೆ ಎಳೆದುಕೊಂಡು ಬಂತು. ನೀರಿನಲ್ಲಿ ಮೊಸಳೆಗೆ ಶಕ್ತಿ, ದಡದಲ್ಲಿ ಆನೆಗೆ ಶಕ್ತಿ. ಒಮ್ಮೆ ಆನೆ ಮೊಸಳೆಯನ್ನು ದಡಕ್ಕೆ ಕರ್ಕೊಂಡು ಬರುತ್ತೆ, ತನ್ನ ಶಕ್ತಿಯನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ಮೊಸಳೆ ದಡದಿಂದ ಆನೆಯನ್ನು ನೀರಿನ ಒಳಗಡೆ ಕರೆದುಕೊಂಡು ಹೋಗುತ್ತೆ, ಅಲ್ಲಿ ಮೊಸಳೆಗೆ ಶಕ್ತಿ. ಹೀಗೆ ಇಬ್ಬರಿಗೂ ಕೂಡ ಯುದ್ಧವೇ ಶುರು ಆಯಿತು. ಈಗ ಆನೆಗೆ ತನ್ನ ಸುಖ, ತನ್ನ ಹೆಂಡತಿ, ತನ್ನ ಮಕ್ಕಳು, ಅವುಗಳ ಮೇಲೆ ಪ್ರೀತಿ, ಅವುಗಳಿಗೆ ಸುಖ, ಇದೆಲ್ಲವೂ ಕೂಡ ಸ್ವಲ್ಪ ಮರೆತಂತೆ ಆಗ್ತಾ ಇದೆ. ಇದೇನೋ ಪರಿಣಾಮ ಬೇರೆ ಇದೆ ಅಂತ ಅಂದುಕೊಂಡು ಯುದ್ಧಕ್ಕೆ ಸಿದ್ಧ ಆಗಿದೆ. ಹ್ರಿಯತೆ ಪಂಕಜವನೆ ಗ್ರಾಹೇಣಾಥ ಬಲೀಯಸ ಗಜ ಆಕರ್ಷತೆ ತೀರಂ ಗ್ರಾಹ ಆಕರ್ಷತೆ ಜಲಂ ಎಂಬುದಾಗಿ ವಾಮನ ಪುರಾಣವು ಕಮಲವನದಲ್ಲಿ ಮೊಸಳೆ ತನ್ನ ಸಂಪೂರ್ಣ ಶಕ್ತಿಯಿಂದ ಸರೋವರದ ಒಳಗಡೆ ಎಳಿತಾ ಇತ್ತು. ಆನೆ ಅದನ್ನು ದಡಕ್ಕೆ ಎಳಿತಾ ಇತ್ತು. ಹೀಗೆ ಆನೆ ಮತ್ತು ಮೊಸಳೆಗಳು ಹೋರಾಟವನ್ನು ಪ್ರಾರಂಭ ಮಾಡಿದ್ವು ಎಂಬುದಾಗಿ ವರ್ಣನೆ ಮಾಡುತ್ತೆ. ಈ ಗಜೇಂದ್ರನ ಪರಿಸ್ಥಿತಿ ಇದ್ಯಾಕೆ ಹೀಗಾಗ್ತಾ ಇದೆ ಅಂತ ಜೊತೆಯಲ್ಲಿರುವಂಥ ಎಲ್ಲ ಹೆಣ್ಣಾನೆಗಳು ಆಶ್ಚರ್ಯವನ್ನು ಹೊಂದಿದ್ವು. ಗಜೇಂದ್ರನಿಗೆ ಆ ಮೊಸಳೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೌದಾ, ಈಗ ನಮ್ಮ ರಾಜನಿಗೆ ಒಂದು ಮೊಸಳೆನ ಬಿಡಿಸ್ಕೊಳ್ಳಿಕ್ಕೆ ಆಗ್ತಿಲ್ವ ಅಂತ ಆಶ್ಚರ್ಯದಿಂದ ಪುನಃ ಆ ಹೆಣ್ಣಾನೆಗಳೆಲ್ಲವೂ ಕೂಡ ನೋಡ್ತಾ ಇವೆ. ಆದರೆ ಯುದ್ಧ ಜೋರಾಗಿ ಪ್ರಾರಂಭವಾಗಿದೆ. ಎಲ್ಲ ಹೆಣ್ಣಾನೆಗಳು ಸೇರಿ ಆ ಗಜೇಂದ್ರನನ್ನು ದಡಕ್ಕೆ ಎಳೆದುಕೊಂಡು ಬರ್ತಾ ಇವೆ. ಪುನಃ ಎಳೆಯುತ್ತವೆ. ಆದರೆ ಗಜೇಂದ್ರನಿಗೆ ಮೊಸಳೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಹೆಣ್ಣಾನೆಗಳು ಗಜೇಂದ್ರನ ಪಕ್ಕದಲ್ಲಿ ನಿಂತು ಗಜೇಂದ್ರನನ್ನು ತಳ್ತಾ ಇವೆ. ಮೊಸಳೆ ಗಜೇಂದ್ರನ ಪಾದವನ್ನು ಬಿಡುತ್ತಾನೇ ಇಲ್ಲ. ಬೇರೆ ಆನೆಗಳ ಕಾಲನ್ನೂ ಕೂಡ ಅದು ಹಿಡ್ಕೋತಾ ಇಲ್ಲ. ಮೊಸಳೆ ಗಜೇಂದ್ರನ ಪಾದವನ್ನೇ ಹಿಡ್ಕೊಂಡಿದೆ. ಇದೇ ದೈವಚಿತ್ತ. ಎಲ್ಲ ಹೆಣ್ಣಾನೆಗಳು ಆ ಗಜೇಂದ್ರನನ್ನು ಹಿಡಿದು ಎಳೆಯುತ್ತವೆ. ಅನೇಕ ತಿಂಗಳುಗಳ ಕಾಲ ಅವೆಲ್ಲವೂ ಕೂಡ ಉಪವಾಸ ಇದ್ದು ಯುದ್ಧವನ್ನು ಮಾಡುತ್ತವೆ. ಆದರೆ ಸಾಧ್ಯ ಆಗೋದಿಲ್ಲ. ಎಲ್ಲ ಹೆಣ್ಣಾನೆಗಳು ಕೂಡ ಕೈ ಚೆಲ್ಲಿದ್ವು. ಆ ಗಜೇಂದ್ರನ ಉದ್ವಿಗ್ನ ಸ್ಥಿತಿಯನ್ನು ಕಂಡು ಅಳುತ್ತಾ ನಿಂತ್ಕೊಂಡ್ವು. ಇದುವೇ ಸಂಸಾರದ ಪರಿಸ್ಥಿತಿ. ಗಜೇಂದ್ರ ಹಾಗೂ ಮೊಸಳೆಯರ ಯುದ್ಧ ತ್ರಿಕೂಟ ಪರ್ವತದಲ್ಲಿ ಭಾರೀ ಜೋರಾಗಿ ನಡೀತು. 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 10 ತಿಂಗಳು, ಕೊನೆಗೊಂದು ವರ್ಷದ ತನಕ ಯುದ್ಧ ನಡೀತು. ಯಾವ ಗಜೇಂದ್ರ ಒಮ್ಮೆ ಹೆಜ್ಜೆ ಇಟ್ಟರೆ ತ್ರಿಕೂಟ ಪರ್ವತವೇ ಕಂಪಿಸ್ತಾ ಇತ್ತೋ ಅಂಥ ಗಜೇಂದ್ರನ ಶಕ್ತಿ ಮೊಸಳೆಯ ಶಕ್ತಿಯಿಂದ ಸೋತು ಹೋಗುವ ಸ್ಥಿತಿ ಬಂದಿದೆ. 1000 ವರ್ಷಗಳ ಕಾಲ ಅನ್ನ ಇಲ್ಲ, ನೀರು ಇಲ್ಲ. ಇಬ್ಬರು ಕೂಡ ಕೇವಲ ಯುದ್ಧವನ್ನೇ ಮಾಡ್ತಾ ಇದ್ದಾರೆ. ಆ ಬಲಿಷ್ಠ ಪ್ರಾಣಿಗಳಿಗೆ ಇಂಥ ಉದ್ವಿಗ್ನ ಸ್ಥಿತಿ ಬಂದಿದೆ. ವಾಮನ ಪುರಾಣದಲ್ಲಿ ಒಂದು ಅಪೂರ್ವ ವಿಷಯ ಇದೆ. ತಯೋರ್ದಿವ್ಯಂ ಮಹಾಯುದ್ಧಂ ಜಾತಂ ವರ್ಷಸಹಸ್ರಕಂ ವಾರುಣೈಃ ಸಂಯುತ ಪಾಶೈಃ ನಿಷ್ಪ್ರಯತ್ನಗತಿಃ ಕೃತಃ ವೇಷ್ಟ್ಯಮಾನಸ್ಸು ಘೋರೈಸ್ತು ಪಾಶೈರ್ನಾಗೋ ದೃಢೈಸ್ತಥಾ ವಿಸ್ಫೂರ್ಯ ಚ ಯಥಾಶಕ್ತಿ ವಿಕ್ರೋಶಂಶ್ಚ ಮಹಾರವಾನ್. 1000 ವರ್ಷಗಳ ಕಾಲ ಮಹಾಯುದ್ಧ ನಡೆದಿದೆ. ಆಗ ಮೊಸಳೆಯು ವರುಣ ಪಾಶದಿಂದ ಆನೆಯನ್ನು ಕಟ್ಟಿ ಹಾಕಿದೆಯಂತೆ. ದೃಢವಾಗಿ ನಾಗಪಾಶದಿಂದ ಬಂಧಿತವಾಗಿ ಆನೆ ಮೊಸಳೆಯಿಂದ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಶ್ವಾಸೋಚ್ಛ್ವಾಸವನ್ನು ವೇಗದಿಂದ ಮಾಡ್ತಾ ಮಹಾಧ್ವನಿಯನ್ನು ಉಂಟು ಮಾಡುತ್ತಾ ಗೀಳಿಡ್ತಾ ಇದೆ. ಸುಮ್ಮನೆ ನಿಂತುಬಿಟ್ಟಿದೆ. ಮೊಸಳೆಯು ಕೂಡ ಕೊನೆಯ ತನಕ ಹೋರಾಡಿ ಅಂತಿಮವಾಗಿ ನಾಗಪಾಶಗಳಿಂದ ಬಂಧನ ಮಾಡಿ ಕಾಲನ್ನು ಹಿಡಿದುಕೊಂಡಿದೆ. ಹಿಡಿದ ಕಾಲನ್ನು ಮಾತ್ರ ಅದು ಬಿಡ್ತಾ ಇಲ್ಲ. ಆದರೆ ಯುದ್ಧ ಮಾಡುವ ಶಕ್ತಿ ತಾನೂ ಸಹ ಕಳೆದುಕೊಂಡು ವರುಣ ಪಾಶದಿಂದ ಆ ಗಜೇಂದ್ರನ ಕಾಲನ್ನು ಬಂಧನ ಮಾಡಿದೆ ಅಂತ ವಾಮನ ಪುರಾಣ ನಮಗೆ ಅಪೂರ್ವ ವಿಷಯವನ್ನು ತಿಳಿಸುತ್ತೆ. ಭಾಗವತದಲ್ಲೂ ಕೂಡ ಗ್ರಾಹೇಣ ಪಾಶೇನ ವಿಧಾತುರಾವೃತೇನ ಎಂಬ ಮಾತಿನಿಂದ ಈ ವಿಷಯ ಅತ್ಯಂತ ಸ್ಪಷ್ಟವಾಗುತ್ತೆ. ಈಗ ಗಜೇಂದ್ರನಿಗೆ ದೊಡ್ಡ ಆಪತ್ಕಾಲ ಬಂದಿದೆ. ಗಜೇಂದ್ರ ಪ್ರಾಣ ಸಂಕಟದಲ್ಲಿದ್ದಾನೆ. ಅಹಂಕಾರ ಎಲ್ಲವೂ ಕೂಡ ಕರಗಿ ನೀರಾಗಿದೆ. ಬಹಳ ಆಯಾಸ ಆಗಿದೆ. ಶರೀರದಲ್ಲಿ ಶಕ್ತಿ ಕುಂದಿ ಹೋಗಿದೆ. ಮನಸ್ಸಿನ ಶಕ್ತಿಯೂ ಕೂಡ ಹಾಳಾಗಿ ಹೋಗಿದೆ. ಏನು ಮಾಡಬೇಕು ಅಂತ ಗಜೇಂದ್ರನಿಗೆ ತಿಳಿತಾನೇ ಇಲ್ಲ. ದೀರ್ಘಕಾಲ ಆಲೋಚನೆಯನ್ನು ಮಾಡ್ತಾನೆ. ಆಗ ಆ ಸಂದರ್ಭದಲ್ಲಿ ಗಜೇಂದ್ರನಿಗೆ ಒಂದು ಒಳ್ಳೆಯ ವಿವೇಕ ಶಕ್ತಿ ಸ್ಫುರಣ ಆಗುತ್ತೆ. ಹೊಸ ಆಲೋಚನೆ ಬರುತ್ತೆ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋ ಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ನಾನೀಗ ಬಹಳ ಸಂಕಷ್ಟದಲ್ಲಿದ್ದೀನಿ. ನನ್ನ ಈ ಕಷ್ಟದಿಂದ ಪಾರು ಮಾಡಲಿಕ್ಕೆ ಯಾವ ಬಂಧುಗಳಿಗೂ ಸಾಧ್ಯವಿಲ್ಲ. ಬಲಿಷ್ಠವಾದ ನನ್ನ ಸ್ನೇಹಿತನಾದ ಗಂಡಾನೆಗಳಿಗೂ ಸಾಧ್ಯವಿಲ್ಲ. ಹೆಣ್ಣಾನೆಗಳಿಗೂ ಕೂಡ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 1000 ವರ್ಷಗಳಾದರೂ ಕೂಡ ಈ ಮೊಸಳೆ ನನ್ನ ಕಾಲನ್ನು ಬಿಡ್ತಾ ಇಲ್ಲ. ನಾಗಪಾಶದಿಂದ ಕೂಡ ನನ್ನನ್ನು ಬಂಧನೆ ಮಾಡಿದೆ. ಇಷ್ಟು ಶಕ್ತಿ ಇರುವ ನನಗೆ ಇದರಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅಂದರೆ ಈ ನನ್ನ ಸಂಕಷ್ಟಕ್ಕೆ ಮುಖ್ಯ ಕಾರಣ ಭಗವಂತನ ಇಚ್ಛೆ. ಜಗತ್ತನ್ನೇ ಸೃಷ್ಟಿ ಮಾಡುವ ಚತುರ್ಮುಖ ದೇವರೇ ಮೊದಲಾದವರು ಯಾವ ಭಗವಂತನನ್ನು ಆಶ್ರಯಿಸಿರ್ತಾರೋ ಅಂಥ ಪರಮಾತ್ಮನನ್ನು ನಾನೀಗ ಶರಣಾಗತನಾಗಬೇಕು. ನನಗೆ ಈ ಮಾರ್ಗ ಬಿಟ್ಟು ಬೇರೆ ಮಾರ್ಗ ಸುತರಾಮಿಲ್ಲ. ಆ ಪರಮಾತ್ಮನು ಸಮಸ್ತ ಲೋಕ ವಿಲಕ್ಷಣನಾಗಿದ್ದಾನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ. ಅಚಿಂತ್ಯದ್ಭುತವಾದ ಶಕ್ತಿಯನ್ನು ಹೊಂದಿದ್ದಾನೆ. ಕ್ಷಣ ಮಾತ್ರದಲ್ಲಿ ನಾವು ಇದ್ದಲ್ಲೇ ಧಾವಿಸಿ ಆಗಮಿಸ್ತಾನೆ. ಅವನನ್ನು ಕಂಡ್ರೆ ಮೃತ್ಯುವೆಂಬ ಸರ್ಪವೂ ಕೂಡ ಕಣ್ಮರೆಯಾಗಿ ಹೋಗುತ್ತೆ. ಭಗವಂತನಿಗೆ ಶರಣಾಗತರಾದ ರಕ್ಷಕರ ಮೇಲೆ ಮೃತ್ಯುವು ಧಾವಿಸಿ ಬಂದರೆ ಪರಮಾತ್ಮನ ಮೃತ್ಯುವನ್ನು ಓಡಿಸಿ ಬಿಡ್ತಾನೆ. ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಹೀಗಿರುವಾಗ ನಾನು ಆ ಭಗವಂತನನ್ನೇ ಶರಣಾಗತನಾಗಬೇಕು. ಈಗ ನನ್ನನ್ನು ರಕ್ಷಣೆ ಮಾಡುವವನು ಆ ಸ್ವಾಮಿ ಮಾತ್ರ ಎಂಬುದಾಗಿ ಆ ಉತ್ತಮ ಚಿಂತನೆಯನ್ನು ಗಜೇಂದ್ರ ಮಾಡ್ತಾ ಇದ್ದಾನೆ. ಗಜೇಂದ್ರನಿಗೆ ಆ ಕ್ಷಣದಲ್ಲಿ ತನ್ನ ಪೂರ್ವ ಜನ್ಮದ ಸ್ಫುರಣೆಯು ಉಂಟಾಗಿದೆ. ತಾನು ಗುರುಗಳ ಮೂಲಕ ಉಪದೇಶ ಪಡೆದ ಮಂತ್ರದ ನೆನಪು ಆಗ್ತಾ ಇದೆ. ಆ ಗಜೇಂದ್ರನು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಲು ಪ್ರಾರಂಭ ಮಾಡಿದ್ದಾನೆ. ಓ ಭಗವಂತನೇ, ವಾಸುದೇವನೇ, ನಿನಗೆ ನನ್ನ ಭಕ್ತಿಯ ನಮಸ್ಕಾರಗಳು. ನೀನೇ ಪ್ರಪಂಚಕ್ಕೆ ಮೂಲ ಕಾರಣನಾಗಿರುವಿ, ಪರಮೇಶ್ವರನಾಗಿರುವಿ, ಷಡ್ಗುಣೇಶ್ವರಿಯ ಸಂಪನ್ನನಾಗಿರುವಿ. ನಿನ್ನ ಪ್ರೀತಿಗೋಸ್ಕರ ನಾನೀಗ ಸ್ತೋತ್ರವನ್ನು ಮಾಡ್ತೀನಿ. ಯಸ್ಮಿನ್ನಿದಂ ಯತಶ್ಚೇದಂ ಯೇನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ. ಸಮಸ್ತ ಜಗತ್ತು ಯಾರಿಂದ ಹುಟ್ಟಿದೆಯೋ, ಯಾರಲ್ಲಿ ಲಯವನ್ನು ಹೊಂದುತ್ತೋ, ಯಾರ ಶಕ್ತಿಯಿಂದ ಪ್ರವೃತ್ತಿಯನ್ನು ಮಾಡುತ್ತೋ, ಯಾರಿಂದ ಇದರ ಅಸ್ತಿತ್ವ ಇದೆಯೋ ಅಂಥ ಸ್ವತಂತ್ರನಾದ, ಪ್ರಪಂಚಕ್ಕಿಂತ ಅತ್ಯಂತ ಶ್ರೇಷ್ಠನಾದ ಸ್ವಯಂಭೂ ಎನಿಸಿರುವಂತಹ ಪರಮಾತ್ಮನನ್ನೇ ಅನನ್ಯ ಭಾವದಿಂದ ನಾನೀಗ ಶರಣಾಗತನಾಗಿದ್ದೀನಿ. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚತತ್ತಿರೋಹಿತಂ ಅವಿದ್ಧ ದೃಕ್ ಸಾಕ್ಷುಭಯಂ ತದೀಕ್ಷತೆ ಸ ಆತ್ಮ ಮೂಲೋವತು ಮಾಂ ಪರಾತ್ಪರಃ. ಆ ಪರಮಾತ್ಮನು ತನ್ನ ಇಚ್ಛೆಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಪುನಃ ಜಗತ್ತನ್ನು ಸೇರಿಸಿಕೊಳ್ತಾನೆ. ಸಮಸ್ತ ಜಗತ್ತನ್ನು ನಿರಂತರವಾಗಿ ನೋಡುತ್ತಲೇ ಇದ್ದಾನೆ. ಎಂದೂ ಅವನ ಜ್ಞಾನವು ತಿರೋಹಿತ ಆಗೋದೇ ಇಲ್ಲ. ಮತ್ತು ಎಲ್ಲರಿಗೂ ಕೂಡ ಅವನೇ ಮೂಲವಾದ ಕೇಂದ್ರವಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಕರುಣಾಮಯಿಯಾಗಿದ್ದಾನೆ. ಅಂಥ ಭಗವಂತನನು ನನ್ನನ್ನು ಈಗ ರಕ್ಷಣೆ ಮಾಡಬೇಕು. ಕಾಲೇನ ಪಂಚತ್ವ ಮಿತೇಶು ಕೃಷ್ಣಶೋ ಲೋಕೇಶು ಲೀನೇಶು ಚ ಸರ್ವಹೇತುಷೋ ತಮಸ್ತದಾಸೀತ್ ಗಹನಂ ಗಭೀರಂ ಯಸ್ತಸ್ಯ ಪಾರೇಭಿ ವಿರಾಜತೆ ವಿಭುಃ. ಈ ಲೋಕಗಳು ಪಂಚಭೂತಗಳಿಂದ ಹುಟ್ಟಿವೆ. ಕಾಲನಾಮಕ ಪರಮಾತ್ಮನಿಂದ ಪುನಃ ಪಂಚಭೂತದಲ್ಲಿಯೇ ಲಯವನ್ನು ಹೊಂದುತ್ತವೆ. ಪ್ರಳಯ ಕಾಲದಲ್ಲಿ ಮೂಲ ಪ್ರಕೃತಿಯು ಮಾತ್ರ ಇರುತ್ತೆ. ಅದನ್ನು ನಿಯಮನ ಮಾಡುವ ಪರಮಾತ್ಮನು ಆಗ ಇದ್ದು ಅದನ್ನು ರಕ್ಷಣೆ ಮಾಡ್ತಾನೆ. ಮೂಲ ಪ್ರಕೃತಿಯ ಜೊತೆಗೆ
ಒಬ್ಬೊಂಟಿಗನಾಗಿ ಪರಮಾತ್ಮನಿದ್ದರೂ ಕೂಡ ಪ್ರಕೃತಿಯ ವಿಕಾರ ಯಾವ ಕ್ಷಣದಲ್ಲಿಯೂ ಕೂಡ ಇವನಿಗೆ ಇರೋದಿಲ್ಲ. ಅಂದರೆ ಅವನ ಮಹಿಮೆ ಎಂಥ ಅದ್ಭುತ. ನಮೋ ನಮಸ್ತೆ ಖಿಲಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಸಮಸ್ತ ಪ್ರಪಂಚಕ್ಕೆ ಅಖಿಲ ಕಾರಣನಾಗಿರುವಂತಹ, ಭಕ್ತರ ಅಖಿಲ ದುಃಖವನ್ನು ನಾಶಪಡಿಸುವಂತಹ, ಅಖಿಲ ವೇದಗಳಿಂದ ಪ್ರತಿಪಾದ್ಯನಾದ, ಅಖಿಲರಿಗೆ ಮೋಕ್ಷ ಕಾರಣನಾದ, ಅಖಿಲ ಭಕ್ತರಿಗೆ ಆಶ್ರಯನಾದ ಆ ಜಗದೇಕ ಶ್ರೇಷ್ಠನಾದ ಶ್ರೀಮನ್ನಾರಾಯಣನನ್ನು ಪುನಃ ಪುನಃ ನಮಸ್ಕಾರ ಮಾಡ್ತೀನಿ. ನಮೋ ನಮಸ್ತುಭ್ಯಂ ಅಸಹ್ಯ ವೇಗ ಶಕ್ತಿತ್ರಯಾಯ ಅಖಿಲ ಧೀಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಬುದ್ಧೀಂದ್ರಿಯಾಣ ಮನವಾಪ್ಯ ವರ್ತಮನೆ. ಆ ಪರಮಾತ್ಮನ ಅನುಗ್ರಹವಿಲ್ಲದೆ ತ್ರಿಗುಣಗಳ ಪ್ರಭಾವವನ್ನು ಕಳೆದುಕೊಳ್ಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಎಲ್ಲ ಗುಣಗಳಿಗೆ ಅವನೇ ನಿಜವಾದ ಪ್ರವರ್ತಕ. ಆಶ್ರಿತರನ್ನು ರಕ್ಷಣೆ ಮಾಡುವವನು ಕೂಡ ಅವನು ಮಾತ್ರ. ಅನಂತ ಶಕ್ತಿಯನ್ನು ಹೊಂದಿರುವವನು ಅವನು ಮಾತ್ರ. ಅವನು ಯಾರ ಬುದ್ಧಿಗೆ ಹಾಗೂ ಇಂದ್ರಿಯಗಳಿಗೆ ನಿಲುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಮಾತ್ಮನನ್ನು ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೇನೆ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಛಕ್ತ್ಯಾಹಂ ಧಿಯಾ ಹತಃ ತಂ ದುರತ್ಯಯ ಮಾಹಾತ್ಮ್ಯಂ ಭಗವಂತಂ ನತೋಸ್ಮ್ಯಹಂ. ಯಾವ ವ್ಯಕ್ತಿ ನಾನೇ ಪರಮಾತ್ಮ, ಅಹಂ ಬ್ರಹ್ಮ ಅಂತ ಹೇಳ್ತಾನೋ ಅಂಥವರಿಗೆ ಪರಮಾತ್ಮ ಎಂದೂ ಕೂಡ ತಿಳಿಯೋದಿಲ್ಲ. ಅಂಥ ಸರ್ವೋತ್ತಮನಾದ ಜಗದೇಕ ಶ್ರೇಷ್ಠನಾದ ಪರಮಾತ್ಮನನ್ನು ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ. ಹೀಗೆ ಗಜೇಂದ್ರನು ಭಕ್ತ್ಯುದ್ರೇಕದಿಂದ ವಿಸ್ತಾರವಾಗಿ ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ. ಸ್ವಗತ ಭೇದ ವಿವರ್ಚಿತನಾದ ಪರಮಾತ್ಮನನ್ನು ಸಕಲ ಜಗಜ್ಜನ್ಮಾದಿ ಕಾರಣನೆಂದು ಯಾಗ ಆ ಗಜೇಂದ್ರ ಸ್ತೋತ್ರವನ್ನು ಮಾಡ್ತಾನೋ ಆಗ ಬ್ರಹ್ಮಾದಿ ದೇವತೆಗಳು ಯಾರೊಬ್ಬರೂ ಸಹ ಅವನ ರಕ್ಷಣೆಗೆ ಬರೋದಿಲ್ಲ. ಯಾಕೆ ಅಂತಂದರೆ ಆ ಗಜೇಂದ್ರನು ಯಾವ ದೇವತೆಗಳನ್ನು ಕೂಡ ಶರಣಾಗತನಾಗಿಲ್ಲ. ಸರ್ವೋತ್ತಮನಾಗಿರುವಂತಹ ಶ್ರೀಮನ್ನಾರಾಯಣನನ್ನೇ ಶರಣಾಗತನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನೇ ಅವನ ಇರುವಲ್ಲಿಗೆ ಹೋಗಿ ಅನುಗ್ರಹವನ್ನು ಮಾಡ್ತಾನೆ ಎಂಬ ಭಾವದಿಂದ ಬ್ರಹ್ಮಾದಿ ದೇವತೆಗಳು ಗಜೇಂದ್ರನ ಭಕ್ತಿಯನ್ನು ಕಂಡು ಸಂತೋಷ ಪಡ್ತಾರೆ. ಆ ಸಂದರ್ಭದಲ್ಲಿ ಸರ್ವೋತ್ತಮನಾದ ನಾರಾಯಣನು ಆ ಗಜೇಂದ್ರ ಮಾಡಿರುವ ಸ್ತೋತ್ರದಿಂದ ಸುಪ್ರೀತನಾಗಿ ಆ ಕ್ಷಣದಲ್ಲಿ ಮೋಕ್ಷದಿಂದ ಗರುಡಾರೂಢನಾಗಿ ವೇಗವಾಗಿ ಆಗಮಿಸ್ತಾನೆ. ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸಃ ಸ್ತೋತ್ರಂ ನಿಶಮ್ಯ ದಿವಿಜಯೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನಶ್ಚಕ್ರಾಯುಧೋಭ್ಯಗಮದಾಶು ಯತೋ ಗಜೇಂದ್ರಃ. ಯಾವಾಗ ಗಜೇಂದ್ರ ಸಂಪೂರ್ಣವಾಗಿ ಪರಮಾತ್ಮನೊಬ್ಬನೇ ನನ್ನ ರಕ್ಷಕ ಎಂಬುದಾಗಿ ಶರಣಾಗತನಾದ್ನೋ ಹಾಗೂ ಪೂರ್ವಜನ್ಮದ ಸಂಸ್ಕಾರದಿಂದ ಸಕಲ ಶಾಸ್ತ್ರಗಳನ್ನು ಅನುಸಂಧಾನ ಮಾಡ್ತಾ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ನೋ ಆಗ ತಾಪಸನಾಮಕನಾದ ಮನ್ವಂತರಾಧಿಪತಿಯಾದ ಭಗವಂತ ವೇಗವಾಗಿ ಗರುಡಾರೂಢನಾಗಿ ಆಗಮಿಸ್ತಾ ಇದ್ದಾನೆ. ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡು ಛಂದೋಮಯವಾದ ಗರುಡನ ಹೆಗಲನ್ನು ಹತ್ತಿಕೊಂಡು ಆಗಮಿಸ್ತಾ ಇರುವಂತಹ ಆ ಅದ್ಭುತವಾದ ತಾಪಸ ಹರಿಯನ್ನು ಸಕಲ ದೇವತೆಗಳು ನೋಡಿ ಆಶ್ಚರ್ಯವನ್ನು ಹೊಂದಿದ್ದಾರೆ. ನೇರವಾಗಿ ಆ ತಾಪಸ ನಾಮಕನಾಗಿರುವಂತಹ ಭಗವಂತ ಯಾವ ದೇವತೆಗಳನ್ನು ಕೂಡ ಕಡೆಗಣ್ಣಿನಿಂದಲೂ ನೋಡ್ದೇನೆ ನೇರವಾಗಿ ಗಜೇಂದ್ರನಿರುವಲ್ಲಿಗೆ ಆಗಮಿಸಿದ್ದಾನೆ. ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ರಾತ್ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಗಗನ ಮಾರ್ಗದಲ್ಲಿ ಗರುಡಾರೂಢನಾಗಿ ಚತುರ್ಭುಜನಾಗಿ ಚಕ್ರಶಂಖ ಗದಾಪದ್ಮಧಾರಿಯಾಗಿ ಗರುಡಾರೂಢನಾಗಿ ಒಂದೇ ಮನಸ್ಸಿನಿಂದ ಆ ಗಜೇಂದ್ರನನ್ನೇ ನೋಡುತ್ತಾ ಪರಮಾತ್ಮನು ವೇಗವಾಗಿ ಅತ್ಯಂತ ವೇಗವಾಗಿ ಆಗಮಿಸಿ ಓಡಿ ಓಡಿ ಬರ್ತಾ ಇದ್ದಾನೆ. ಆ ಗಜೇಂದ್ರ ಆಗ ತಾಪಸನಾಮಕನಾದ ಶ್ರೀಹರಿಯನ್ನು ಆಪಾದಮುಳಿ ಪರ್ಯಂತವಾಗಿ ತುಂಬಿಕೊಂಡಿದ್ದಾನೆ. ಜ್ಞಾನಾನಂದಾತ್ಮಕವಾದ ಭಗವಂತನ ಸ್ವರೂಪವನ್ನು ಕಂಡು ಕಣ್ಣಿನಿಂದ ಭಕ್ತಿಯ ನೀರನ್ನು ಸುರಿಸ್ತಾ ಇದ್ದಾನೆ. ಕೂಡಲೇ ಅಲ್ಲೇ ಸರೋವರದಲ್ಲಿ ಇದ್ದ ಬೆಳೆದ ಒಂದು ಕಮಲವನ್ನು ಹೂವನ್ನು ಕಿತ್ತಿಕೊಂಡಿದ್ದಾನೆ. ಸೊಂಡಿಲಿನಿಂದ ಆ ಹೂವನ್ನು ಎತ್ತಿ ಕಷ್ಟಪಡುತ್ತಾ ಉಚ್ಚ ಕಂಠದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ತಂ ವೀಕ್ಷ್ಯ ಪೀಡಿತಮಜಃ ಸಹಸಾವತೀರ್ಯ ಸಗ್ರಾಹಮಾಶು ಸರಸಃ ಕೃಪಯೋಜ್ಜಹಾರ ಗ್ರಾಹಾದ್ವಿಪಾಟಿತ ಮುಖಾದರಿಣಾ ಗಜೇಂದ್ರಂ
ಸಂಪಶ್ಯತಾಂ ಹರಿರಮೋ ಮುಚದಶ್ರಿಯಾನಾಂ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿರುವಂತಹ ಗಜೇಂದ್ರನನ್ನು ಮೊಸಳೆಯು ಎಳೆದು ನೀರಿನ ಒಳಗೆ ತಂದಿದೆ. ಗಜೇಂದ್ರ ಕಂಠದ ತನಕ ಮುಳುಗಿ ಹೋಗಿದಾನಂತೆ. ಅವನಿಗೆ ಬೇರೆ ಮಾರ್ಗವೇ ಇಲ್ಲ, ಮರಣ ಹತ್ತಿರ ಬಂದಿದೆ. ಗಜೇಂದ್ರನು ದುಃಖದ ಪರಾಕಾಷ್ಠೆಯಲ್ಲಿ ಇದ್ದಾನೆ. ಬೇರೆ ಯಾರೂ ಕೂಡ ಅವನಿಗೆ ರಕ್ಷಕರಿಲ್ಲ. ಪರಮಾತ್ಮನನ್ನು ಅನನ್ಯವಾಗಿ ಶರಣಾಗತನಾಗಿದ್ದಾನೆ. ಸರೋವರದಲ್ಲಿದ್ದ ಒಂದು ಕಮಲ ಪುಷ್ಪವನ್ನು ಕಿತ್ತಿ ಅದನ್ನು ಸೊಂಡಿಲಿನಿಂದ ಭಗವಂತನ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡಿದ್ದಾನೆ. ಯಾವ ಕ್ಷಣದಲ್ಲಿ ಪ್ರಾಣ ಹೋಗುತ್ತೆ ಅಂತಲೂ ಕೂಡ ಗಜೇಂದ್ರನಿಗೆ ತಿಳಿತಾ ಇಲ್ಲ. ಸಂಪೂರ್ಣವಾಗಿ ಸೋತು ಹೋಗಿದ್ದಾನೆ. ಗಜೇಂದ್ರನ ಭಕ್ತಿಯನ್ನು ಹಾಗೂ ಅವನ ಆಪತ್ತನ್ನು ತಾಪಸನಾಮಕನವಾದ ಶ್ರೀಹರಿ ಗಮನಿಸಿದ್ದಾನೆ. ಗರುಡನಿಗೆ ವೇಗವಾಗಿ ಹಾರು ಅಂತ ಹೇಳ್ತಾ ಇದ್ದಾನಂತೆ. ಆದರೆ ಗರುಡನ ವೇಗ ಶ್ರೀಹರಿಗೆ ಸಾಲಿಲ್ಲಂತೆ. ಆಗ ಭಗವಂತನು ಗರುಡನ ಹೆಗಲಿನಿಂದ ಇಳಿದು ಗರುಡನಿಗಿಂತ ಅತಿ ವೇಗವಾಗಿ ಗಜೇಂದ್ರನ ಬಳಿ ಓಡೋಡಿ ಬಂದಿದ್ದಾನಂತೆ. ಕ್ಷಣ ಮಾತ್ರದಲ್ಲಿ ಮೊಸಳೆ ಸಮೇತವಾಗಿ ಗಜೇಂದ್ರನನ್ನು ಮೊದಲು ಸರೋವರದಿಂದ ಮೇಲೆ ಎತ್ತಿ ನಿಲ್ಲಿಸ್ತಾನಂತೆ. ಆಗ ಮೊಸಳೆ ಹಾಗೂ ಗಜೇಂದ್ರ ಇಬ್ಬರೂ ಕೂಡ ದಡದಲ್ಲಿ ನಿಂತಿದ್ದಾರೆ. ಪರಮಾತ್ಮ ಬಂದರೂ ಕೂಡ ಮೊಸಳೆ ತನ್ನ ಹಠ ಬಿಡ್ತಾ ಇಲ್ಲ, ಆ ಗಜೇಂದ್ರನ ಕಾಲನ್ನು ಬಿಡ್ತಾ ಇಲ್ಲ. ಆಗ ಭಗವಂತ ಸಮಸ್ತ ದೇವತೆಗಳು ನೋಡ್ತಾ ಇರುವಂತೆ ಸುದರ್ಶನ ಚಕ್ರವನ್ನು ಮೊಸಳೆಯ ಮೇಲೆ ಪ್ರಯೋಗ ಮಾಡಿದ್ದಾನೆ. ಅಗ್ನಿಯನ್ನು ಉಗುಳುತ್ತಾ 10 ದಿಕ್ಕುಗಳಲ್ಲಿ ಬೆಂಕಿಯನ್ನು ಚೆಲ್ಲುತ್ತಾ ಸುದರ್ಶನ ಚಕ್ರ ವೇಗವಾಗಿ ಹೋಗಿ ಆ ಮೊಸಳೆಯ ಬಾಯಿಯನ್ನು ಕತ್ತರಿಸಿ ಹಾಕಿದೆ. ಗಜೇಂದ್ರ ಮಕರಿಯಿಂದ ಬಿಡುಗಡೆ ಹೊಂದಿದ್ದಾನೆ. ಗಜೇಂದ್ರನಿಗೆ ವರವನ್ನು ನೀಡಿದ ಭಗವಂತನಿಗೆ ಜಯವಾಗಲಿ ಜಯವಾಗಲಿ ಮಂಗಳವಾಗಲಿ ಎಂಬುದಾಗಿ ಸಮಸ್ತ ದೇವತೆಗಳು 10 ದಿಕ್ಕುಗಳಿಂದ ಜಯಕಾರ ಹಾಕ್ತಾ ಇದ್ದಾರೆ. ಗಜೇಂದ್ರ ಮೋಕ್ಷದ ಈ ಕಥೆಯನ್ನು ಪುನಃ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಆ ಗಜೇಂದ್ರ ವರದನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ದಿಕ್ಕು ವಿದಿಕ್ಕುಗಳಲ್ಲಿ ದುಂದುಬಿಗಳು ಧ್ವನಿ ಮಾಡಿವೆ. ಗಂಧರ್ವರು ನರ್ತನ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಋಷಿಗಳು ಮೊದಲಾದವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ಮೊಸಳೆ ಯಾರು, ಈ ಗಜೇಂದ್ರ ಯಾರು ಅಂತಂದರೆ ಹಹು ಅಂತ ಒಬ್ಬ ಗಂಧರ್ವ. ಅವನೇ ಮೊಸಳೆಯಾಗಿ ಈಗ ಹುಟ್ಟಿದ್ದಾನೆ. ದೇವಲ ಮುನಿಯ ಶಾಪದಿಂದ ಮೊಸಳೆ ಜನ್ಮವನ್ನು ಹೊಂದಿದ್ದಾನೆ. ಈ ಗಂಧರ್ವ ತಲೆಬಾಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಆ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಿದ್ದಾನೆ ಹಾಗೂ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತನ್ನ ಲೋಕಕ್ಕೆ ಹೊರಟು ಹೋಗಿದ್ದಾನೆ. ಹೂ ಅನ್ನುವಂತಹ ಗಂಧರ್ವನೇ ಈಗ ಗಜೇಂದ್ರ ಆಗಿ ಹುಟ್ಟಿದ್ದಾನೆ. ಪರಮಾತ್ಮನ ಕರಸ್ಪರ್ಶದಿಂದ ಅಜ್ಞಾನಮಯವಾದ ಆನೆಯ ಶರೀರವನ್ನು ಪರಿತ್ಯಾಗ ಮಾಡಿದ್ದಾನೆ. ಮುಕ್ತನಾಗಿದ್ದಾನೆ. ಪರಮಾತ್ಮನ ಸಾರೂಪ್ಯ ಮೋಕ್ಷವನ್ನು ಹೊಂದಿದಾನಂತೆ. ಚತುರ್ಭುಜನಾಗಿ ಪೀತಾಂಬರಧಾರಿಯಾಗಿ ಅನಂತ ಕಾಲದ ತನಕ ಸುಖ ಸ್ವರೂಪನಾಗಿದ್ದಾನೆ. ಹೀಗೆ ಗಜೇಂದ್ರನ ಚರಿತ್ರೆ ಅತ್ಯದ್ಭುತವಾಗಿ ವರ್ಣಿತವಾಗಿದೆ. ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಏನು ಫಲ ದೊರಕುತ್ತೆ ಅನ್ನೋದನ್ನು ಕೂಡ ಭಾಗವತವೇ ವರ್ಣನೆ ಮಾಡುತ್ತೆ. ಏವಂ ಮಹಾರಾಜ ತವೇರಿತೋಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿಕಲ್ಮಶಾಪಹಂ ದುಸ್ವಪ್ನನಾಶಂ ಕುರುವರ್ಯ ಶೃಣ್ವತಾಂ. ಯಾರು ಗಜೇಂದ್ರ ಮೋಕ್ಷದ ಭಗವಂತನ ಲೀಲೆಯನ್ನು ವರ್ಣನೆ ಮಾಡ್ತಾರೋ, ಕೇಳ್ತಾರೋ, ಹೇಳ್ತಾರೋ ಅಂಥವರಿಗೆ ಸ್ವರ್ಗದಲ್ಲಿಯೂ ಕೂಡ ಸತ್ಕೀರ್ತಿಯು ಅಭಿವೃದ್ಧಿಯಾಗುತ್ತೆ ಮತ್ತು ಕಲಿಯ ಬಾಧೆಯಿಂದ ಉಂಟಾದ ಎಲ್ಲ ಪಾಪಗಳು ಕೂಡ ತೊಳೆದು ಹೋಗುತ್ತವೆ. ಮುಖ್ಯವಾಗಿ ದುಸ್ವಪ್ನದಿಂದ ಉಂಟಾಗುವ ಅನರ್ಥಗಳು ಪರಿಹಾರವಾಗುತ್ತವೆ. ಕಷ್ಟ ಕಾರ್ಪಣ್ಯಗಳಿಂದ ಅವನು ವಿಮುಕ್ತನಾಗ್ತಾನೆ. ಯಾರು ಶ್ರೇಯಸ್ಸನ್ನು ಬಯಸ್ತಾನೋ ಅವನು ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಬೇಕು. ಹಾಗೂ ದುಸ್ವಪ್ನದಿಂದ ಸೂಚಿತವಾದ ಅನಿಷ್ಟದ ಪರಿಹಾರಕ್ಕೆ ಗಜೇಂದ್ರ ಮೋಕ್ಷವನ್ನು ಪಠನ ಮಾಡಬೇಕು. ಗಜೇಂದ್ರ ವರದನಾದ ತಾಪಸನಾಮಕನಾದ ಶ್ರೀಹರಿಯೇ ಈ ವಿಷಯವನ್ನು ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಏಮಾಂ ತ್ವಾಂ ಚ ಸರಶ್ಚೇದಂ ಗಿರಿಕಂದರಕಾನನಂ ವೇತ್ರಕೀಚಕವೇಣೂನಾಂ ಗುಲ್ಮಾನಿ ಸುರಪಾದಪಾನ್. ಯಾವ ಭಕ್ತ ನನ್ನ ಚರಿತ್ರೆಯನ್ನು ಸ್ಮರಣೆ ಮಾಡ್ತಾನೋ ಹಾಗೂ ಗಜೇಂದ್ರನ ಸ್ಮರಣೆ ಮಾಡ್ತಾನೋ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಸರೋವರ, ಬೆಟ್ಟ, ಗುಡ್ಡ, ಕಾಡು, ಪೊದೆ, ಸ್ಥಳಗಳು, ವೃಕ್ಷಗಳು, ಮರಗಳು ಇವೆಲ್ಲವನ್ನೂ ಕೂಡ ಯಾರು ಸ್ಮರಣೆ ಮಾಡ್ತಾನೋ ಅವನು ಪಾಪ ವಿಮುಕ್ತನಾಗ್ತಾನೆ.
ತ್ರಿಕೂಟ ಪರ್ವತದ 3 ಶೃಂಗಗಳಲ್ಲಿ ನಾನು, ಚತುರ್ಮುಖ ಬ್ರಹ್ಮ ಹಾಗೂ ರುದ್ರದೇವರು ಮೂವರು ಕೂಡ ವಾಸವಾಗಿದ್ದೀವಿ. ಪಕ್ಕದಲ್ಲಿ ಅತ್ಯಂತ ಇಷ್ಟವಾದ ಕ್ಷೀರಸಾಗರ ಹಾಗೂ ಶ್ವೇತದ್ವೀಪಗಳಿವೆ. ನನ್ನ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇದೆ, ಕೌಸ್ತುಭ ಮಾಲೆ ಇದೆ, ವನಮಾಲೆ ಇದೆ, ಕೈಗಳಲ್ಲಿ ಕೌಮೋದಕಿ, ಸುದರ್ಶನ, ಪಾಂಚಜನ್ಯ ಹಾಗೂ ಕಮಲಗಳಿವೆ. ಪಕ್ಷಿರಾಜನಾದ ಗರುಡ ನನ್ನ ವಾಹನನಾಗಿದ್ದಾನೆ. ಹೀಗೆ ಇವರೆಲ್ಲರನ್ನೂ ಕೂಡ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಎಲ್ಲ ಮಾತುಗಳನ್ನು ಸಾಕ್ಷಾತ್ ಭಗವಂತನಾದ ತಾಪಸನಾಮಕನಾದ ಗಜೇಂದ್ರ ವರದನೆ ನಮ್ಮನ್ನು ಕುರಿತು ಹೇಳಿದ್ದಾನೆ. ನನ್ನ ಅಂಶದ ಸಾನ್ನಿಧ್ಯದಿಂದ ನನ್ನ ಎದೆಯಲ್ಲಿ ಲಕ್ಷ್ಮೀದೇವಿ ವಾಸವನ್ನು ಮಾಡ್ತಾಳೆ. ಈ ಲಕ್ಷ್ಮೀದೇವಿಯನ್ನು ಕೂಡ ಬೆಳಗ್ಗೆ ಎದ್ದು ಸ್ಮರಣೆ ಮಾಡಬೇಕು. ಹಾಗೂ ಬ್ರಹ್ಮದೇವರು, ನಾರದ ಮುನಿ, ರುದ್ರದೇವರು, ಪ್ರಹ್ಲಾದ, ಮತ್ಸ್ಯ, ಕೂರ್ಮ, ವರಾಹ ಮೊದಲಾದ ಅವತಾರಗಳು, ಅನೇಕ ಪುಣ್ಯಕರ್ಮಗಳು, ಸೂರ್ಯ, ಚಂದ್ರ, ಅಗ್ನಿ, ಸತ್ಯ, ಅವ್ಯಕ್ತ ತತ್ವ, ಗೋವುಗಳು, ಬ್ರಾಹ್ಮಣರು, ಧರ್ಮ, ದಕ್ಷಪುತ್ರಿ, ಸತೀದೇವಿ, ಧರ್ಮಪತ್ನಿ, ಕಶ್ಯಪ ಪತ್ನಿ, ಗಂಗೆ, ಸರಸ್ವತಿ, ಅಲಕನಂದ, ಕಾಳಿಂದಿ, ಐರಾವತ, ಧ್ರುವ, ಸಪ್ತ ಬ್ರಹ್ಮರ್ಷಿಗಳು, ನಳ, ಗಯ ಮೊದಲಾದ ಮನುಪುತ್ರರು ಇವರೆಲ್ಲರನ್ನು ಕೂಡ ಬೆಳಗ್ಗೆ ಎದ್ದು ಸ್ಮರಣೆ ಮಾಡಬೇಕು. ಎಲ್ಲರಲ್ಲಿಯೂ ಕೂಡ ನನ್ನ ವಿಭೂತಿ ರೂಪಗಳು ಇರುತ್ತೆ. ಯಾರು ಹೀಗೆ ಬೆಳಿಗ್ಗೆ ಗಜೇಂದ್ರ ಮೋಕ್ಷವನ್ನು ಸ್ಮರಣೆ ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ಪರಿಹಾರವಾಗುತ್ತವೆ. ಯೇ ಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧ್ಯ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಹಂ ವೈ ದದಾಮಿ ವಿಮಲಾಂ ಗತಿಂ. ಯಾವ ಭಕ್ತನು ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳ್ತಾನೋ, ರಾತ್ರಿಯ ಕೊನೆಯ ಜಾವದಲ್ಲಿ ಅಥವಾ ಬೆಳಿಗ್ಗೆ ಎದ್ದಾಗ ಈ ಗಜೇಂದ್ರವನ್ನು ಮೋಕ್ಷವನ್ನು ಪಾರಾಯಣ ಮಾಡ್ತಾನೋ, ಅಥವಾ ಮರಣಕಾಲದಲ್ಲಿ ಸಾಯುವ ಸಂದರ್ಭದಲ್ಲಿ ಯಾರು ಈ ಗಜೇಂದ್ರ ಮೋಕ್ಷವನ್ನು ಹೇಳ್ತಾನೋ ಕೇಳ್ತಾನೋ ಅವನಿಗೆ ನಾನು ಶುದ್ಧವಾದ ಜ್ಞಾನವನ್ನು ನೀಡ್ತೀನಿ ಹಾಗೂ ಅವನನ್ನು ನನ್ನ ನಿವಾಸಕ್ಕೆ ಕರೆದುಕೊಂಡು ಹೋಗ್ತೀನಿ, ಅವನಿಗೆ ಅನಂತವಾದ ಸುಖವನ್ನು ನೀಡ್ತೀನಿ ಎಂಬುದಾಗಿ ಸ್ವತಃ ಗಜೇಂದ್ರ ವರದನೆ ನಮ್ಮನ್ನು ಕುರಿತು ಈ ಮಹಿಮೆಯನ್ನು ತಿಳಿಸಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಗಜೇಂದ್ರ ಮೋಚಕನನ್ನು ನಿರಂತರ ಪ್ರಾರ್ಥಿಸೋಣ. ನಮಗೆ ದುಸ್ವಪ್ನವೇ ಬೀಳುವುದು ಬೇಡ, ಬಿದ್ದಿರುವಂತಹ ದುಸ್ವಪ್ನದ ಫಲವು ನಮಗೆ ಪ್ರತಿಫಲಿಸುವುದು ಬೇಡ. ಆ ದುಸ್ವಪ್ನದ ಕೆಟ್ಟ ಫಲವು ಈ ಕ್ಷಣದಲ್ಲೇ ಭಸ್ಮವಾಗಲಿ, ನಾಶವಾಗಲಿ. ಹಾಗೂ ನಾನು ಕೂಡ ಗಜೇಂದ್ರನಂತೆ ಸಂಸಾರದಲ್ಲಿ ಮುಳುಗಿ ಹೋಗಿದ್ದೀನಿ, ಕಷ್ಟ ಕಾರ್ಪಣ್ಯಗಳಲ್ಲಿ ಬೆಂದು ಹೋಗಿದ್ದೀನಿ, ನನ್ನನ್ನು ನೀನು ಉದ್ಧರಿಸು ಎಂಬುದಾಗಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಅಂತಃಸರಸ್ಯುರ್ಬಲೇನ ಪದೇ ಗ್ರಹೀತೋ ಗ್ರಾಹೇಣ ಯೂಥಪತಿರಂಬುಜ ಅಸ್ತ ಆರ್ತಃ आहेदमादिपुरुषाखिललोकनाथ तीर्थश्रवश्रवणमङ्गल नामधेया श्रीकृष्णार्पणमस्तु.